ಕಂತು ವಿಶಿಷ್ಟಾಯ ತಾನ್ನಿಬೋಧ ದ್ವಿಜೋತ್ತಮ ನಾಯಕಾಮೋ ಸೈನ್ಯಸ್ಯ अस्माकं तु विशिष्टाये तान्निबोध द्विजोत्तम नायकामो सैन्यस्य ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಏ ಬ್ರಾಹ್ಮಣ ಶ್ರೇಷ್ಠರೇ, ನಮ್ಮ ಪಕ್ಷದಲ್ಲಿ ಕೂಡ ಯಾವ ಪ್ರಧಾನವಾದ ಯೋಧರಿದ್ದಾರೋ ಅದನ್ನು ಕೂಡ ನೀವು ತಿಳಿದುಕೊಳ್ಳಿ. ನಿಮ್ಮ ತಿಳುವಳಿಕೆಗಾಗಿ ನನ್ನ ಸೈನ್ಯದಲ್ಲಿ ಯಾರು ಸೇನಾಪತಿಗಳಿದ್ದಾರೋ ಅವರನ್ನ ತಿಳಿಸ್ತೇನೆ. ಕೇವಲ ಆ ಕಡೆ ಅಲ್ಲ, ನಮ್ಮ ಸೈನ್ಯದಲ್ಲಿ ಕೂಡ ಎಂತೆಂತ ಯೋಧರಿದ್ದಾರೆ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಿ ಅಂತ ಹೇಳ್ತಾ ದುರ್ಯೋಧನ ಭವಾನ್ ಭೀಷ್ಮಸ್ಯ ಕರ್ಣಶ್ಚ ಕೃಪಸ್ಯ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತೈವ ಚ ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ ಹೇಳ್ತಾರೆ. ಇಲ್ಲಿ ದ್ರೋಣಾಚಾರ್ಯರಾಗಿರ್ತಕ್ಕಂಥ ನೀವು, ಪಿತಾಮಹರಾದ ಭೀಷ್ಮರು, ಕರ್ಣ, ಸಂಗ್ರಾಮ ವಿಜಯದ ಕೃಪಾಚಾರ್ಯರು, ಅಂತೆಯೇ ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ ಪುತ್ರನಾದ ಭೂರಿಶ್ರವ ಇವರೂ ಕೂಡ ಯುದ್ಧದಲ್ಲಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಇಲ್ಲಿ ಈ ಮಹಾಭಾರತದಲ್ಲಿ ಈ ಮಹಾನ್ ವ್ಯಕ್ತಿಗಳ ಸಣ್ಣ ಪರಿಚಯ ನೋಡ್ತಾ ಇದ್ದೀವಿ ನಾವು. ದ್ರೋಣಾಚಾರ್ಯರ ಬಗ್ಗೆ ನಾವು ಈಗಾಗಲೇ ಸುಮಾರು ವಿಷಯ ತಿಳ್ಕೊಂಡ್ವಿ. ಭರದ್ವಾಜ ಮಹರ್ಷಿ ಪುತ್ರ ಅಂತ ಹೇಳಿ, ಇವರು ಅಗ್ನಿವೇಶ ಮಹರ್ಷಿಯಿಂದ ಮತ್ತು ಪರಶುರಾಮರಿಂದ ರಹಸ್ಯ ಸಹಿತ ಸಮಸ್ತ ಅಸ್ತ್ರಶಸ್ತ್ರಗಳನ್ನ ಪಡ್ಕೊಂಡಿದ್ರು ಅಂತ ಹೇಳಿ, ಇವರು ವೇದಾಂಗವನ್ನು ಬಲ್ಲವರು, ಮಹಾ ತೇಜಸ್ವಿಗಳು, ಧನುರ್ವೇದ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳ ಅತ್ಯಂತ ಮರ್ಮಜ್ಞರು, ಅನುಭವಿಗಳು ಹಾಗೂ ಯುದ್ಧ ಕಲೆಯಲ್ಲಿ ನಿತಾಂತ ನಿಪುಣರು ಮತ್ತು ಪರಮ ಸಾಹಸಿ ಅತಿರಥಿ ವೀರರಾಗಿದ್ರು ಅಂತ ಹೇಳಿ, ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ ಮುಂತಾದ ವಿಚಿತ್ರ ಅಸ್ತ್ರಗಳನ್ನ ಪ್ರಯೋಗಿಸುವುದನ್ನ ಇವರು ಉತ್ತಮ ರೀತಿಯಲ್ಲಿ ಬಲ್ಲವರಾಗಿದ್ದರು. ಯುದ್ಧ ಕ್ಷೇತ್ರದಲ್ಲಿ ಇವರು ತಮ್ಮ ಪೂರ್ಣ ಶಕ್ತಿಯಿಂದ ಹೋರಾಡುವಾಗ ಯಾರೂ ಸಹ ಇವರನ್ನ ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಶಕ್ತಿ ಸಾಮರ್ಥ್ಯ ಇತ್ತು. ಯಾಕೆ? ಸ್ವತಃ ಭರದ್ವಾಜ ಋಷಿಗಳ ಪುತ್ರರಾಗಿದ್ರು ಅವರು. ಮೂಟ್ ಮಾಡ್ಕೊಳ್ಳಿ ಒಂದು ಮೂಟ್ ಮಾಡಿಲ್ಲ ನೋಡಿ. ಸ್ವಲ್ಪ ತಿರಿ ಯಾರು ಅಂತ ಕೇಳಿಸ್ಕೊ. ಸ್ವಲ್ಪ ತಿರಿ ಆಯ್ತು. ಯುದ್ಧ ಕ್ಷೇತ್ರದಲ್ಲಿ ಇವರು ತಮ್ಮ ಪೂರ್ಣ ಶಕ್ತಿಯಿಂದ ಹೋರಾಡುವಾಗ ಯಾರು ಸಹ ಇವರನ್ನ ಗೆಲ್ಲಲಾಗ್ತಾ ಇರ್ಲಿಲ್ಲ. ಯಾಕೆ? ಸ್ವತಃ ಭರದ್ವಾಜ ಮಹರ್ಷಿ ಪುತ್ರರಾಗಿದ್ರು. ಅಗ್ನಿವೇಶ ಮತ್ತು ಪರಶುರಾಮರಿಂದ ವಿದ್ಯೆಯನ್ನ ಅಧ್ಯಯನ ಮಾಡಿದ್ರು. ರಹಸ್ಯ ಸಹಿತ ಸಮಸ್ತ ಅಸ್ತ್ರಶಸ್ತ್ರಾಸ್ತ್ರಗಳನ್ನು ಪಡ್ಕೊಂತಿದ್ರು. ಅಂತಹ ದ್ರೋಣಾಚಾರ್ಯ ಸಾಮಾನ್ಯ ವ್ಯಕ್ತಿಗಳ ದೇವತೆಗಳ ಬಂದ್ರು ಕೂಡ ಇವ್ರನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾನ್ ಭಾವರು ಇವರು. ಶರದ್ವಾನ ಮಹರ್ಷಿಗಳ ಕನ್ಯೆ ಉಡುಪಿ, ಅವ್ರ ಜೊತೆ ಇವರಿಗೆ ವಿವಾಹ ಕೂಡ ಆಗಿತ್ತು. ಇವರು ಬ್ರಾಹ್ಮಣರು, ಆಚಾರ್ಯರು, ವಿವಾಹ ಕೂಡ ಆಗಿತ್ತು. ನೋಡಿದ್ವಿ ಇದ್ರ ಬಗ್ಗೆ ನಿನ್ನೆ ನಾವು. ಅವರಿಬ್ಬರ ಕೃತಿ ಮತ್ತು ದ್ರೋಣಾಚಾರ್ಯರ ಮಗನೇ ಅಶ್ವತ್ಥಾಮ. ರಾಜ ದ್ರುಪದನಿಗೆ ಇವರು ಬಾಲ ಸ್ನೇಹಿತರಾಗಿದ್ರು, ಬಾಲ್ಯ ಸ್ನೇಹಿತರು. ಒಂದು ಬಾರಿ ಇವರು, ಇದೆಲ್ಲ ಗೊತ್ತಿದೆ ನಮ್ಗೆ, ತುಂಬಾ ಬಡತನ ಇತ್ತು. ದ್ರೋಣಾಚಾರ್ಯರಿಗೆ ವಿದ್ಯಾವಂತರಾಗಿದ್ರು, ಆದ್ರೆ ಬಡತನ ಇತ್ತು. ಹಾಗಾಗಿ ಒಂದೊಮ್ಮೆ ಬಾಲ್ಯದಲ್ಲಿ ದ್ರುಪದ ಮತ್ತು ದ್ರೋಣಾಚಾರ್ಯರಿಬ್ಬರು ಕೂಡ ಎಲ್ಲಿ ತಂದೆಯ ಆಶ್ರಮದಲ್ಲಿ
ಭರದ್ವಾಜ ಮಹರ್ಷಿ ಆಶ್ರಮದಲ್ಲಿ ಇಬ್ರು ಕೂಡ ಒಂದೇ ಜೊತೆಯಲ್ಲಿ ಆಟ ಆಡಿದವರು, ಬೆಳೆದವರು, ಅಧ್ಯಯನ ಮಾಡಿದವರು. ಆಮೇಲೆ ದ್ರುಪದನ ತಂದೆ ಕಾಲವಾದ ಮೇಲೆ ಇವನೇ ರಾಜ ಆಗ್ತಾನೆ. ರಾಜ ಆದ ನಂತರ ದ್ರೋಣಾಚಾರ್ಯ ಕೂಡ ಓಹೋ ರಾಜ ಆಗಿದ್ದಾನೆ, ದ್ರುಪದ ನಮ್ಮ ಮಿತ್ರ ಅಲ್ವಾ, ಬಾಲ್ಯ ಸ್ನೇಹಿತ ಅಂತೇಳಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದ್ರು ಅಂತೇಳಿ ಅವ್ರನ್ನ ಅವಮಾನ ಮಾಡಿದ್ರ ದ್ರುಪದ ಅಂತೇಳಿ. ಆನಂತರ ಕೃಪಾಚಾರ್ಯಗಳಿಂದ ಬರ್ತಾರೆ. ಆಮೇಲೆ ಪಾಂಡವರು ಮತ್ತು ಕೌರವರಿಗೆ ಬಾಲಕರಿದ್ದಾಗ ಎಲ್ರು ಕೂಡ ಎಲ್ಲಾ ವಿದ್ಯೆಗಳನ್ನ ಇವರೇ ಕಲಿಸ್ತಾರೆ. ಗುರುದಕ್ಷಿಣೆಯಾಗಿ ವಿದ್ಯಾಭ್ಯಾಸ ಮುಗಿದ ನಂತರ ಏನ್ ಬೇಕು ಗುರುಗಳು ಅಂದಾಗ ಆ ದ್ರುಪದನ್ನ ಸೆರೆ ಹಿಡ್ಕೊಂಡು ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಇದೆಲ್ಲ ನೋಡ್ತೀವಿ ನಾವು. ತಗೊಂಡ್ ಬಂದು ಇವ್ರ ಮಂಚಕ್ಕೆ ಕಟ್ಟಾಕಿದ್ರು ಅಂತ ಹೇಳ್ತಾರೆ. ಆಮೇಲೆ ಇವ್ರನ್ನ ಕೊಲ್ಲಲಿಲ್ಲ, ಸಜೀವಾಗಿ ಹಿಡ್ಕೊಂಡ್ ಬರ್ಲಿಕ್ಕೆ ಹೇಳಿದ್ರು, ಯಾವುದೇ ರೀತಿ ಕೊಲ್ಲಬಾರ್ದು ಅಂತ ಹೇಳಿ. ಅಂದ್ರೇನು, ತನ್ನ ಸೇರನ್ನ ತೀರಿಸ್ಕೊಳ್ತಕ್ಕಂಥ ವಿಧಾನ ಏನೇ ಇರಲಿ ಅವೆಲ್ಲ ಕೂಡ ಹಾಗೆ ನಡೀತು. ಸರಿ, ಮತ್ತೆ ಅವೆಲ್ಲ ಬಿಟ್ಟು ಬಿಡ್ತಾರೆ. ಆದ್ರೆ ಭಾಗೀರಥಿಯ ಉತ್ತರ ಭಾಗದ ರಾಜ್ಯವನ್ನ ತಗೊಂಡ್ಬಿಡ್ತಾರೆ. ಮಹಾಭಾರತದಲ್ಲಿ ಇದ್ದಲ್ಲಿ ಇವರು 5 ದಿನಗಳವರೆಗೆ ಸೇನಾಪತಿಯಾಗಿದ್ದು ಬಹಳ ಘೋರವಾದ ಯುದ್ಧ ಮಾಡ್ತಾರೆ. ಆದ್ರೆ ತನ್ನ ಮಗ ಅಶ್ವತ್ಥಾಮ ಮರಣದ ಭಯಾತ್ಮಕ ವಾರ್ತೆಯನ್ನ ಕೇಳಿ ಅಶ್ವತ್ಥಾಮಾತ ಕುಂಜರಹ, ಅಶ್ವತ್ಥಾಮನಿಗೆ ಮರಣನೇ ಇಲ್ಲ, ಆದ್ರೆ ಪುತ್ರ ವ್ಯಾಮೋಹದಿಂದ ಯಾವಾಗ ನಿಮ್ಮ ಮಗ ಸತ್ತ ಅಂತ ಅಶ್ವತ್ಥಾಮಾತ ಅನ್ನೋ ಶಬ್ದ ಕೇಳಿಸ್ತೋ, ಅದು ಧರ್ಮರಾಜರ ಬಾಯಲ್ಲಿ ನಿಶ್ಚೇಷ್ಟೆ ಆಗ್ತಾರೆ. ಅಸ್ತ್ರಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿ ಮಗನೇ ಹೋದ್ಮೇಲೆ ಇನ್ನು ಬದುಕಿ ಏನು ಪ್ರಯೋಜನ ಅಂತ ಹೇಳಿ, ಅದು ಚಿರಂಜೀವಿ ಆದಂತ ಮಗ. ಆ ಮಾತು ಯಾರ ಬಾಯಲ್ಲಿ, ಬೇರೆಯವ್ರ ಅದೇ ಮಾತೆ ಬಹುಶಃ ಬೇರೆಯವ್ರ ಬಾಯಲ್ಲಿ ಬಂದಿದ್ರೆ ಅದನ್ನ ಲೆಕ್ಕಕ್ಕೆ ತಗೊಳ್ತಾ ಇರ್ಲಿಲ್ಲ ದ್ರೋಣಾಚಾರ್ಯರು. ಯಾರ ಬಾಯಲ್ಲಿ ಬಂತು? ಧರ್ಮರಾಜ. ಅದಕ್ಕೆ ಹೇಳ್ತಾರೆ ಮಹಾನುಭಾವರು, ಸತ್ಯವಾಕು ಪರಿಪಾಲನೆ ಮಾಡ್ತಕ್ಕಂಥವ್ರು ಏನಾದ್ರು ಬಾಯಲ್ಲಿ ಒಂದು ಮಾತು ಬಂದ್ಬಿಟ್ರೆ ಅದೇನ್ ಬೇಕಾದ್ರೆ ಆಗ್ಬಿಡ್ತದಂತೆ, ಅಷ್ಟೊಂದು ಬೆಲೆ ಇರ್ತದಂತೆ. ಹಾಗೆ ಈ ಮಾತನ್ನು ಕೇಳಿದ ದ್ರೋಣಾಚಾರ್ಯ ನಿಶ್ಚೇಷ್ಟರಾಗ್ತಾರೆ. ಮಗನೇ ಹೋದ್ಮೇಲೆ ನಾವೇನ್ ಏನ್ ಮಾಡೋದು ಅಂತ ಹೇಳಿ ತಕ್ಷಣ ಏನ್ ಮಾಡ್ತಾರೆ, ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ಹಾಗೆ ಅಲ್ಲೇ ಯುದ್ಧರಂಗದಲ್ಲೇ ಸಮಾಧಿಗೆ ಹೋಗ್ಬಿಡ್ತಾರೆ. ನೋಡಿ ಎಂತ ಸಾಧನೆ ಇದ್ದಿರ್ಬೋದು. ಧ್ಯಾನ ಕೂತ್ಕೊಂಡು ನಾವೆಲ್ಲ ಅದನ್ನ ನಿಲ್ಸ್ಲಿಕ್ಕೆ ಒಂದ್ ಅರ್ಧ ಗಂಟೆ ಪ್ರಯತ್ನ ಮಾಡ್ಬೇಕು. ಅಷ್ಟೆಲ್ಲ ಮಾಡಿದ್ರು ಮತ್ತೆ ಹೋಗ್ತಾ ಇರ್ತದೆ ಮನುಷ್ಯ ಬೇರೆ ಬೇರೆ ಕಡೆ. ಅದನ್ನ ನಿಲ್ಸೋದು ಎಷ್ಟು ಕಷ್ಟ. ಯುದ್ಧರಂಗದಲ್ಲಿದ್ದು ಕರತಲಾಮಲಕ, ಕೈಯಲ್ಲಿ ಇರ್ತಕ್ಕಂತ ಆಮಲ್ಕ, ಅದನ್ನ ಬಾಯಲ್ಲಿ ಹಾಕೊಂಡಿದ್ದು ಎಷ್ಟು ಯಾವ ಬೇಕಾದ್ರೆ ಹಾಕೊಂಡು. ಕೈಯಲ್ಲಿ ಆಮಲ್ಕ ಅಂದ್ರೆ ನೆಲ್ಲಿಕಾಯಿ ಇದ್ರೆ ಅದನ್ನ ಯಾವ ಬೇಕಾದ್ರೂ ಬಾಯಲ್ಲಿ ಹಾಕೊಂಡು. ಹಾಗೆ ಅಷ್ಟು ಸಿದ್ಧರಂತೆವ್ರು. ಯಾವ ಬೇಕಂದ್ರೆ ಅವಾಗ ಸಮಾಜ ಸ್ಥಿತಿಗೆ ಹೋಗುವಂತ ಶಕ್ತಿ ಸಾಮರ್ಥ್ಯ, ಅದೆಷ್ಟು ಪರಿಪಕ್ವತೆ ಅನ್ನೋದು ಇವರಲ್ಲ, ಸುಮಾರು ಜನ ಯೋಧರಲ್ಲಿ ಕೂಡ. ಕೇವಲ ಅವರ ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಚರಿತ್ರೆ ಕೇಳಬೇಕಾದ್ರೆ ಕರ್ಣ, ದಾನವೀರ, ಶೂರಕರ್ಣ, ಭೀಷ್ಮ ಅವರಂಗೆ, ಮತ್ತೆ ದ್ರೋಣಾಚಾರ್ಯರಿಂಗೆ, ಕೃಪಾಚಾರ್ಯ, ಹಾಗೆ ಇವ್ರ ಬಗ್ಗೆ ವ್ಯಾವಹಾರಿಕವಾಗಿ ತುಂಬಾ ಜ್ಞಾನ ಇರ್ಬೋದು. ಆದ್ರೆ ಪಾರಮಾರ್ಥಿಕವಾಗಿ ಅವರಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇತ್ತು ಅನ್ನೋದನ್ನ ಸಾಮಾನ್ಯವಾಗಿ ಯಾರು ಅದನ್ನ ಚರ್ಚೆ ಮಾಡಲ್ಲ. ನೋಡಿ, ಪಾರಮಾರ್ಥಿಕ ಶಕ್ತಿ ನೋಡಿ, ವ್ಯಾವಹಾರಿಕವಾಗಿ ಅವರು ಏನು ದ್ರುಪದನ ಹತ್ರ ಅವಮಾನ ಆಗಿದ್ದು ಬಂದಿದ್ದು, ಅನಂತರ ಶಿಷ್ಯರಿಗೆ ಪಾಠ ಮಾಡಿ ಆ ಶಿಷ್ಯರೇ ಅವರನ್ನ ಸೋಲಿಸಿ ಅವ್ರನ್ನ ಜೀವಂತವಾಗಿ ಹಿಡ್ಕೊಂಡ್ ಬಂದಿದ್ದು, ಇವೆಲ್ಲ ಎಲ್ರಿಗೂ ಗೊತ್ತಿದೆ. ಆದ್ರೆ ಪಾರಮಾರ್ಥಿಕವಾಗಿ ಏನಪ್ಪಾ ಅಂತಂದ್ರೆ ನೋಡಿ, ಅಲ್ಲೇ ಮಗ ಸತ್ತ ಅಂದ ತಕ್ಷಣ ಸಮಾಧಿಗೆ ಹೋಗ್ತಾರೆ ಅಂತಂದ್ರೆ ಅದು ಎಷ್ಟು ಸಾಧನೆಯ ಪರಿಪಕ್ವತೆ, ಸಾಧನೆಯ ಶಿಖರವನ್ನು ಆವರಣ ಮಾಡಿದ್ದಾರೆ. ಇದು ನಮ್ಮ ಊಹೆ ಕೂಡ ನಿಲುಕದೇ ಇರತಕ್ಕಂತ ವಿಷಯ ಇದು. ಅದೇ ರೀತಿ ತೋತಾಪುರಿ ಮಹಾರಾಜ್ ಬಗ್ಗೆ ಹೇಳ್ಕೊಂಡು ರಾಮಕೃಷ್ಣ ಪರಮಹಂಸರ ಗುರುಗಳು, ಅವ್ರಿಗೂ ತುಂಬಾ ಹೊಟ್ಟೆ ನೋವು ಬರ್ತಾ ಇತ್ತಂತೆ. ಹೊಟ್ಟೆ ನೋವು ಬಂದಾಗ ಇನ್ನೇನು ಹೊಟ್ಟೆ ನೋವು ಬರುತ್ತ ಅಂದ ತಕ್ಷಣ ಸಮಾಧಿಗೆ ಹೋಗ್ಬಿಡುದು. ಮತ್ತೆ 4 ದಿವಸ ಆಗ್ಲಿ ಹೊರಗಡೆ ಬರಲ್ಲ ಅವರು. ಮತ್ತೆ ಹೊರಗಡೆ ಬರೋಷ್ಟೊತ್ತಿಗೆ ಹೊಟ್ಟೆ ನೋವು ಬಂದು ಹೋಗ್ಬಿಟ್ಟಿರ್ತದೆ. ಹಾಗೆ ಇಲ್ಲಿ ಕೂಡ ಮಹಾನುಭಾವರು ನೋಡಿ ಎಂತೆಂತ ಮಹಾನ್ ವ್ಯಕ್ತಿಗಳಿದ್ದಾರೆ. ಮಗ ಸತ್ತ ಅಂದ ತಕ್ಷಣ ಮಗನೇ ಹೋದ್ಮೇಲೆ ನಾ ಏನ್ ಪ್ರಯೋಜನ ಅಂತ ಹೇಳಿ ಹಾಗೆ ಅಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ಶಸ್ತ್ರಾಸ್ತ್ರಗಳನ್ನ ಸಮಾಧಿಗೆ ಹೋಗ್ತಾರಂತೆ. ಅನಂತರ ಏನಾಯ್ತು ಅನಂತರ ಅನ್ನೋ ವಿಷಯ ಬಗ್ಗೆ
ಸಮಾಧಿತರಾಗಿ ಧ್ಯಾನ ಮಾಡಲು ಪ್ರಾರಂಭ ಮಾಡ್ತಾರೆ. ಇವರು ಪ್ರಾಣ ತ್ಯಾಗ ಮಾಡಿದ ನಂತರ ಇಡೀ ನಭೋ ಭೂಮಂಡಲವೆಲ್ಲ ತೇಜೋ ರಾಶಿಯಿಂದ ಪರಿಪೂರ್ಣವಾಗಿ ಇವರ ಜ್ಯೋತಿರ್ಮಯ ಸ್ವರೂಪ ತೇಜಸ್ಸು ಎಲ್ಲ ಕಡೆ ಹರಡ್ತದೆ. ಇದೇ ಅವಸ್ಥೆಯಲ್ಲಿ ಯಾರು ದುಷ್ಟದ್ಯುಮ್ನ ಹರಿತವಾದ ಖಡ್ಗದಿಂದ ಇವರ ತಲೆಯನ್ನು ಕತ್ತರಿಸಾಕ್ತಾನೆ. ಈಗ ನೋಡಿ, ಅಷ್ಟೊತ್ತಿಗೆ ಅವರು ಸಮಾಧಿಗೆ ಹೋಗಿದ್ದಾರೆ ಅಂದ್ರೆ ದೇಹದಿಂದ ಈಗಾಗಲೇ ಬೇರಾಗಿದ್ದಾರೆ. ಆಮೇಲೆ ದೇಹವನ್ನ ಕಡಿದಿದ್ದಾರೆ, ದೇಹ ತಲೆಯನ್ನ ತೆಗೆದಿದ್ದಾರೆ ಅಷ್ಟೇ. ಅಷ್ಟೊತ್ತಿಗಾಗ್ಲೇ ಅವರು ಏನಾಗ್ಬೇಕಲ್ಲಿ ಹೋಗ್ಬಿಟ್ಟಿದ್ದಾರೆ. ಈಗ ನೋಡಿ, ಪರೀಕ್ಷಿತ ಮಹಾರಾಜನಿಗೆ 7 ದಿವಸಗಳಲ್ಲಿ ಮರಣ ಬರ್ತದೆ ಅಂತೇಳಿ ಗೊತ್ತಿತ್ತು. ಶಾಪ ಆಯ್ತು, ಋಷಿಯ ಶಾಪ ಆಯ್ತು ಹೇಳ್ಕೊಂಡಿನಿ. ಆ ಪರೀಕ್ಷಿತ ಮಗನೇ ಜನಮೇಜಯ, ಆ ಸರ್ಪಯಾಗ ಮಾಡಿದ್ದು ಜನಮೇಜಯ. ನಿನ್ನೆ ನಾನು ಪರೀಕ್ಷಿತ್ ಅಂತ ಹೇಳಿದೆ, ಪರೀಕ್ಷಿತ್ ಅಲ್ಲ ಸರ್ಪಯಾಗ ಮಾಡಿದ್ದು ಜನಮೇಜಯನೇ ಸರ್ಪಯಾಗ ಮಾಡ್ತಾನೆ. ಯಾಕೆ? ತಂದೆ ಸರ್ಪದ ಇದರಿಂದ ಪ್ರಾಣ ಬಿಡ್ತಾನೆ. ಹಾಗಾಗಿ ಸರ್ಪಗಳೇ ಇರಬಾರ್ದು ಅಂತೇಳಿ ಜನಮೇಜಯ ಒಂದು ದೊಡ್ಡ ಯಜ್ಞ ಮಾಡ್ತಾನೆ. ಇರ್ಲಿ ಏನೇ ಇರ್ಲಿ, ಅದು ಪುರಾಣ, ಇರ್ಲಿ ಏನೇ ಇರ್ಲಿ. ಹಾಗೆ ಆ 7 ದಿವಸದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಮರಣ ಬರ್ತದೆ. ಮರಣ ಬರೋದ್ರ ಒಳಗೆ ಇವರು ಮುಕ್ತರಾಗಿರ್ತಾರೆ. ನೋಡಿ ಹೆಂಗಿದೆ ನೋಡಿ. ಈಗ 7 ದಿವಸದಲ್ಲಿ ಮರಣ ಬರ್ತದೆ. ಮರಣ ಬರೋದ್ರ ಒಳಗೆ ಇವರು ಮುಕ್ತರಾಗಿರ್ತಾರೆ. ಮುಕ್ತರಂದ್ರೆ ಏನು? ದೇಹಾತ್ಮ ಬುದ್ಧಿಯಿಂದ ಪರಮಾತ್ಮ ಬುದ್ಧಿಯಲ್ಲಿ ಅವರು ಪಕ್ವತೆ ಬಂದ್ಬಿಟ್ಟಿರ್ತದೆ. ಆಮೇಲೆ ಮರಣ ಯಾರಿಗೆ ಅಂದ್ರೆ ದೇಹಕ್ಕೆ ಬಂದ್ಬಿಡ್ತದೆ. ಮರಣ ಯಾರಿಗೆ ಅಂತ ನೋಡಿದ್ವಿ ನಾವು. ಮರಣ ಯಾರಿಗೆ? ದೇಹಕ್ಕೆ. ಹಾಗೆ 7 ದಿವಸದಲ್ಲಿ ಮರಣ. ಆ ಮರಣ ಬರೋದ್ರ ಅಂದ್ರೇನು? ಆ ಮರಣ ಬರೋದ್ರೊಳಗೆ ಇವರು ದೇಹಕ್ಕಿಂತ ಬೇರಾಗಿ ತಮ್ಮ ಸ್ಥಿತಿಯನ್ನು ಪಡ್ಕೊಂಡಿದ್ರು. ಹಾಗೆ ದ್ರೋಣಾಚಾರ್ಯರು ಇಲ್ಲಿ ಕೂಡ ಯಾರು? ದೃಪದ ಬಂದು ಕಲೆ ಕಳೆಯಕ್ಕೆ ಮೊದಲೇ ಇವರು ಶರೀರವನ್ನು ತ್ಯಾಗ ಮಾಡಿಬಿಟ್ಟಿರ್ತಾರೆ. ಇವರೇನು ಬರೀ ಶರೀರವನ್ನ ಕರೀತಾರೆ ತಲೆ ಅಷ್ಟೇ. ನೋಡಿ ಎಂತ ಸ್ಥಿತಿ. ದೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನ ಕೊಲ್ಲುವಂತ ಶಿಷ್ಯ ಬೇಕು ಅಂತಾನೆ ದೃಪದ. ಅದಕ್ಕಾಗಿ 2 ಋಷಿಗಳನ್ನ ಕರೆಸಿ ಯಜ್ಞವನ್ನು ಮಾಡಿಸಿರ್ತಾನೆ. ಅದರಿಂದಾನೆ ಹುಟ್ಟು ಬಂದಿದ್ದು ದೃಪದ ಮತ್ತು ದ್ರೌಪದಿ. ಕೃಷ್ಣನ ದ್ರೌಪದಿ ಮೊದಲ ಹೆಸರು ಕೃಷ್ಣ, ಸ್ತ್ರೀಲಿಂಗ. ಹಾಗೆ ಇಲ್ಲಿ ಕೂಡ ದೃಪದ ಬಂದು ಯಾವಾಗ ಆ ಮಗನ ಸಮಾಪ್ತಿಯ ವಾರ್ತೆಯನ್ನ ಕೇಳಿ ದ್ರೋಣಾಚಾರ್ಯರು ಹಾಗೆ ಸಮಾಧಿಸ್ಥರಾಗ್ತಾರೆ. ಸಮಾಧಿಸ್ಥರಾದ ಮೇಲೆ ದೃಷ್ಟದ್ಯುಮ್ನ ಬಂದು ಹರಿತವಾದ ಖಡ್ಗದಿಂದ ತಲೆಯನ್ನು ಕಡಿದ ಅಂತ ಹೇಳಿದ್ರು. ಇಲ್ಲಿ ದುರ್ಯೋಧನನು ನೀವು ಎಂದು ಎಲ್ಲರಿಗಿಂತ ಮೊದಲವರನ್ನ ಲಕ್ಷ್ಯ ಯಾಕೆ ಕೊಟ್ರಪ್ಪ? ಯಾಕೆ ಇದೆಲ್ಲ ಲಕ್ಷ್ಯ? ಇಲ್ಲಿ ದುರ್ಯೋಧನ ನೀವು ಎಂದು ಹೇಳಿದ ಎಲ್ಲರಿಗಿಂತ ಮೊದಲು ಇವರನ್ನ ಲಕ್ಷಿಸುವುದು ಏಕೆಂದ್ರೆ ಇದರಿಂದ ದ್ರೋಣರು ತುಂಬಾ ಪ್ರಸನ್ನರಾಗಿ ನನ್ನ ಪಕ್ಷದಲ್ಲಿ ಹೆಚ್ಚು ಉತ್ಸಾಹದಿಂದ ಯುದ್ಧ ಮಾಡುವರು ಎಂದು ಭಾವಿಸಿದನು. ವಿದ್ಯಾಗುಗಳ ಸಂಬಂಧದಿಂದ ಆದರಕ್ಕಾಗಿ ಕೂಡ ಸರ್ವಪ್ರಥಮ ನೀವು ಎಂದು ಹೇಳಿ ಇವರನ್ನ ಗಣನೆಗೆ ತೆಗೆದುಕೊಂಡದ್ದು ಯುಕ್ತಿಸಂಗತವಾಗಿದೆ. ಹಾಗಾಗಿ ಯಾಕೆ ಇವರನ್ನ ನೀವು ಅವರ ಹತ್ರ ಬಂದು ಮಾತಾಡೋದಂತಂದ್ರೆ ಶಿಷ್ಯನ ಅಭಿಮಾನವನ್ನ ತೋರಿಸ್ತಾನೆ. ಯಾಕೆ? ಇನ್ನಷ್ಟು ಶ್ರದ್ಧೆಯಿಂದ ಯುದ್ಧ ಮಾಡುವಂತ ಶಕ್ತಿ ಅವ್ರಿಗೆ ಇರ್ಲಿ ಬರ್ಲಿ, ನಮ್ಮ ಬಗ್ಗೆ ಅಭಿಮಾನ ಎಷ್ಟಿದೆ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಇದು ಯುಕ್ತಿ ಸಂಗತವಾಗಿದೆ. ಸ್ವತಃ ಅದರಿಂದ ವಿದ್ಯೆಯನ್ನು ಕೂಡ ಕಲ್ತಿದ್ದಾನೆ. ಹಾಗಾಗಿ ಒಳ್ಳೇದಾಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಾಯಿತು. ಇನ್ನು ಸಂಕ್ಷಿಪ್ತವಾಗಿ ದ್ರೋಣಾಚಾರ್ಯರ ಚರಿತ್ರೆ. ಇನ್ನು ಭೀಷ್ಮಾಚಾರ್ಯರ ಬಗ್ಗೆ ಭೀಷ್ಮಾಚಾರ್ಯ ಚರಿತ್ರೆ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಭೀಷ್ಮಾಚಾರ್ಯರು ಶಂತನು ಇದು ಮಹಾಕ್ರಾಂತಿ ಪದದಲ್ಲಿ ಬರ್ತದೆ. ಇವರ ಮೊದಲನೇ ಹೆಸರು
ತಮ್ಮ ತಂದೆಯ ವಿವಾಹ ಮಾಡಿಸುವುದಕ್ಕಾಗಿ ಸತ್ಯವತಿಯನ್ನ ಪಾಲಿಸಿದ ತಂದೆಯ ಆಜ್ಞಾನುಸಾರ ತುಂಬಾ ಯವನದಲ್ಲೇ ಸ್ವತಃ ತನ್ನ ಜೀವನ ಪರ್ಯಂತ ಎಂದಿಗೂ ವಿವಾಹ ಮಾಡಿಕೊಳ್ಳದಿರುವ ಹಾಗೂ ರಾಜ್ಯ ಪದವಿಯ ತ್ಯಾಗದ ಭೀಷಣ ಪ್ರತಿಜ್ಞೆ ಮಾಡಿಕೊಂಡಿದ್ದರು. ಈ ಭೀಷಣ ಪ್ರತಿಜ್ಞೆಯಿಂದಾಗಿ ಇವರ ಹೆಸರು ಭೀಷ್ಮ ಎಂದಾಯಿತು. ನೋಡಿ, ಭೀಷ್ಮಾಚಾರ್ಯ ಚರಿತ್ರೆ ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಹ್ಮ್ 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 ತಂದೆ ಸುಖಕ್ಕಾಗಿ ಇವರು ಪ್ರಾಯಶಃ ಮನುಷ್ಯ ಮಾತ್ರರ ಪರಮ ಲೋಭವಾದ ಸ್ತ್ರೀ ಸುಖ ಮತ್ತು ರಾಜ್ಯ ಭೋಗಗಳನ್ನ ಸರ್ವತಾ ತ್ಯಾಗ ಮಾಡಿಬಿಟ್ಟರು. ಇದರಿಂದ ಪರಮ ಪ್ರಸನ್ನರಾದ ಇವರ ತಂದೆ ಶಾಂತನನು ಇವರಿಗೆ ನಿನ್ನ ಇಚ್ಛೆ ಇಲ್ಲದೆ ಮೃತ್ಯುವು ನಿನ್ನನ್ನ ಕೊಲ್ಲಲಾರದು ಎಂಬ ವರವನ್ನು ಕೊಟ್ಟರು. ಇವರು ಬಾಲ ಬ್ರಹ್ಮಚಾರಿ, ಅತ್ಯಂತ ತೇಜಸ್ವಿ, ಶಸ್ತ್ರ ಮತ್ತು ಶಾಸ್ತ್ರಗಳೆರಡರಲ್ಲೂ ಪೂರ್ಣ ಪಾರಂಗತರು ಮತ್ತು ಅನುಭವಿ ಮಹಾನ್ ಜ್ಞಾನಿ, ಮಹಾವೀರ ಹಾಗೂ ದೃಢ ನಿಶ್ಚಯ ಪುರುಷರಾಗಿದ್ದರು. ಇವರಲ್ಲಿ ಶೌರ್ಯ, ವೀರ್ಯ, ತ್ಯಾಗ, ಸಹಿಷ್ಣುತೆ, ಕ್ಷಮೆ, ದಯೆ, ಕ್ಷಮ, ದಮ, ಸತ್ಯ, ಅಹಿಂಸಾ, ಸಂತೋಷ, ಶಾಂತಿ, ಬಲ, ತೇಜಸ್ಸು, ನ್ಯಾಯಪ್ರಿಯತೆ, ನಮ್ರತೆ, ಉದಾರತೆ, ಲೋಕಪ್ರಿಯತೆ, ಸ್ಪಷ್ಟವಾದಿತ್ವ, ಸಾಹಸ, ಬ್ರಹ್ಮಚರ್ಯ, ವಿರತಿ, ಜ್ಞಾನ, ವಿಜ್ಞಾನ, ಮಾತಾಪಿತೃ ಭಕ್ತಿ ಮತ್ತು ಗುರು ಸೇವೆ ಮುಂತಾದ ಪ್ರಾಯಶಃ ಎಲ್ಲಾ ಸದ್ಗುಣಗಳು, ಇನ್ನಿಂತ ಸದ್ಗುಣ ಇಲ್ಲ ಅಂತ ಹೇಳಿಲ್ಲ, ಪೂರ್ಣ ರೂಪದಿಂದ ವಿಕಸಿತವಾಗಿದ್ದವು. ಭಗವಂತನ ಭಕ್ತಿಯಿಂದ ಇವರ ಜೀವನವು ಓತಪ್ರೋತವಾಗಿತ್ತು. ಇವರು ಭಗವಾನ್ ಶ್ರೀಕೃಷ್ಣನ ಸ್ವರೂಪ ಮತ್ತು ತತ್ವವನ್ನ ಉತ್ತಮ ರೀತಿಯಲ್ಲಿ ಬಲ್ಲವರು ಮತ್ತು ಅವನ ಏಕನಿಷ್ಠ ಪೂರ್ಣ ಶ್ರದ್ಧಾ ಸಂಪನ್ನರು ಮತ್ತು ಪರಮ ಪ್ರೇಮಿ ಭಕ್ತರಾಗಿದ್ದರು. ಮಹಾಭಾರತ ಯುದ್ಧದಲ್ಲಿ ಇವರಿಗೆ ಸರಿ ಸಮಾನರಾದ ಬೇರೊಬ್ಬ ಯಾವ ವೀರನು ಕೂಡ ಇರಲಿಲ್ಲ. ನಾನು ಪಾಂಡವರೆಲ್ಲವನ್ನು ಎಂದಿಗೂ ಕೊಲ್ಲುವುದಿಲ್ಲ, ಆದರೂ ಪ್ರತಿದಿನ 10,000 ಯೋಧರನ್ನು ಕೊಲ್ಲುತ್ತಿರುವೆನು ಎಂದು ಇವರು ದುರ್ಯೋಧನ ಎದುರಿಗೆ ಪ್ರತಿಜ್ಞೆ ಮಾಡಿದ್ದರು. ಇದು ಮಹಾಭಾರತ ಉದ್ಯೋಗ ಪದದಲ್ಲಿ ಬರ್ತದೆ. ಇವರು ಕೌರವರ ಪಕ್ಷದಲ್ಲಿ ಪ್ರಧಾನ ಸೇನಾಪತಿಯ ಸ್ಥಾನದಲ್ಲಿದ್ದು ಮತ್ತು 10 ದಿನಗಳವರೆಗೆ ಘೋರ ಯುದ್ಧ ಮಾಡಿದರು. ಆನಂತರ ಶರಶೈಯಲ್ಲಿ ಮಲಗಿಕೊಂಡೆ ಎಲ್ಲರಿಗೂ ಮಹಾನ್ ಜ್ಞಾನೋಪದೇಶವನ್ನು ಮಾಡಿ ಉತ್ತರಾಯಣ ಬಂದ ನಂತರ ಸ್ವೇಚ್ಛೆಯಿಂದ ದೇಹ ತ್ಯಾಗ ಮಾಡಿದರು. ಇದು ಭೀಷ್ಮರ ಚರಿತ್ರೆ. ಭೀಷ್ಮಾಚಾರ್ಯರು ಕೂಡ ಹೇಗೆ ದ್ರೋಣಾಚಾರ್ಯರು ಮಹಾನ್ ವ್ಯಕ್ತಿಗಳು ನೋಡಿದ್ರು, ಹಾಗೆ ಭೀಷ್ಮಾಚಾರ್ಯರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ, ಮಹಾನ್ ವ್ಯಕ್ತಿಗಳು. ಇವರು ಅಷ್ಟ ವಸುಗಳು. ಇವರು 9ನೇ ಜೋ ಎಂಬತಕ್ಕಂತ ವಸು. ಅವರು ಒಂದು ಶಾಪ ಕಾರಣವಾಗಿ ಗಂಗೆಯಲ್ಲಿ ಹುಟ್ಟಿ ಶಾಪ ವಿಮೋಚನೆ ಆಗ್ತದೆ ಅವರಿಗೆ. ಅದೇ ರೀತಿ ಈ ಶಂತನ ಮತ್ತು ಗಂಗಾದೇವಿ ಬಗ್ಗೆ ನೀವೆಲ್ಲ ಕೇಳಿರ್ತೀವಿ, ಆದ್ರೂ ಸಂಕ್ಷಿಪ್ತವಾಗಿ ಆ ವಿಷಯವನ್ನ ಹೇಳುವಂತ ಪ್ರಯತ್ನ ಮಾಡೋಣ. ಇದೇನೆ ಒಂದ್ ನಿಮಿಷ
ಇಲ್ಲಿ ಭೀಷ್ಮಾಚಾರ್ಯರು ಅವ್ರ ಬಗ್ಗೆ ಚಕ್ರವರ್ತಿಯ ಮಗ ಭೀಷ್ಮರು. ಇವ್ರ ಜೀವನದಲ್ಲಿ ಒಂದು ಕೆಲವೊಂದು ವಿಶೇಷ ಘಟನೆಗಳಿದ್ದಾವೆ. ಏನಪ್ಪಾ ಅಂದ್ರೆ, ತಂದೆಗೆ ತಾನು ಮದುವೆ ಆಗ್ತಕ್ಕಂತ ವಯಸ್ಸಲ್ಲಿ ತಂದೆಗೆ ಮದುವೆ ಮಾಡ್ತಾರೆ. ಯಾವುದಕ್ಕಾಗಿ? ಇದ್ರ ಬಗ್ಗೆ ಮುಂದೆ ಬರ್ತದೆ ನಮ್ಗೆ. ಇಲ್ಲಿ ಭೀಷ್ಮರು ರಾಜ ಚಂತನ ಪುತ್ರನಾಗಿದ್ದ. ಭಾಗೀರಥಿ ಗಂಗೆಯವರ ಜನ್ಮ ಅಂದ್ರೇನು? ಗಂಗಾದೇವಿ ತಾಯಿ. ಒಮ್ಮೆ ಬೇಟೆಗಾಗಿ ಅಂತೇಳಿ ಅರಣ್ಯಕ್ಕೆ ಹೋಗ್ತಾರೆ ಶಂತನ ಚಕ್ರವರ್ತಿ. ಗಂಗಾ ತೀರದ ಕುದುರೆಯ ಮೇಲೆ ಹಾಗೆ ಬೇಟೆ ಆಡ್ತಾ ಬರ್ಬೇಕಾದ್ರೆ ಗಂಗೆಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಗಂಗೆಯಲ್ಲಿ ಕಾಲನ್ನ ಬಿಟ್ಟು ಎರಡೂ ಕಾಲುಗಳನ್ನ ಹಾಗೆ ಆಡಿಸ್ತಾ ಕುಳಿತಿರೋದನ್ನು ನೋಡ್ತಾರೆ. ನೋಡಿ ರಾಜನಿಗೆ ತುಂಬಾ ಅವ್ರ ಬಗ್ಗೆ ಬರ್ತದೆ, ಪ್ರೀತಿ ಬರ್ತದೆ. ರಾಜನಿಗೆ ಬಹುಪತ್ನಿತ್ವ ನಾವು ನೋಡಿದೀವಿ. ಇಷ್ಟ ಬಂದವ್ರನ್ನ ಮದುವೆ ಆಗ್ಬೋದು ಅಂತ ಒಂದು ವಿಧಾನ ಕೂಡ ಇದೆ. ಹಾಗೆ ಶಂತನ ಹೇಳ್ತಾನೆ, ಯಾರು ನೀವು? ಇಷ್ಟು ಸುಂದರವಾಗಿದ್ದೀರಿ, ನೀವು ಇಷ್ಟಪಟ್ರೆ ನಾನು ಮದುವೆ ಮಾಡ್ಲಿಕ್ಕೆ ಹೊರಟು ಸಿದ್ಧ ಇದ್ದೀನಿ ಅಂತಂದ್ರೆ ಗಂಗೆ ಹೇಳ್ತಾಳೆ, ಆಯ್ತು ಹಂಗೆ ಆಗ್ಲಿ, ಆದ್ರೆ ನಂದೊಂದು ಕಂಡೀಷನ್. ಏನ್ ಕಂಡೀಷನು? ಈಗಿನ ತರ ಅನ್ಕೊಂಡು ನಾನು ಏನೇ ಮಾಡ್ತೀನಿ ನನಗೇನು ಅಡ್ಡ ಇರಬಾರ್ದು. ನಾನು ಏನೇ ಮಾಡ್ಲಿ ನೀವು ನನಗೆ ಅಡ್ಡ ಇರಬಾರ್ದು. ನೀವ್ ಯಾವತ್ ನನಗೆ ಅಡ್ಡ ಪಡಿಸ್ತೀರಿ, ನಾನು ಅವತ್ತು ಅಲ್ಲಿಂದ ಹೊರಟೋಗ್ಬಿಡ್ತೀನಿ. ಇದಕ್ಕೆ ಒಪ್ಪುವಂಗಿದ್ರೆ ಮಾತ್ರ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಆಯ್ತು ಆಯ್ತು ಅಂತಾನೆ ಅಂತಾನೆ. ಏನೋ ಮಾಮೂಲಿ ಮಾತಾಡ್ತಾರೆ, ಏನು ಹಿಂಗೆ ಇರ್ತದ, ಅಲ್ಲೇ ಬಿಡ್ತಾರೆ ಅಂತ ತಿಳ್ಕೊಂಡಿದ್ರು ಅವ್ರು. ಆಯ್ತು ಆಯ್ತು ಮದುವೆ ಆಗ್ತಾರೆ. ಒಂದನೇ ಮಗು ಜನ್ಮ ಆಗುತ್ತೆ. ಜನ್ಮ ಆದ ತಕ್ಷಣ ಆ ಮಗುವನ್ನು ತಗೊಂಡೋಗಿ ಗಂಗೆ ನದಿಯಲ್ಲಿ ಬಿಟ್ಟು ಬಿಡ್ತಾರೆ. ತುಂಬಾ ಅವ್ರಿಗೆ ಬಾಧೆ ಆಗ್ತದೆ. ಈಗ ಮಧ್ಯದಲ್ಲಿ ಅಡ್ಡ ಬಂದ್ರೆ ಹೊರಟೋಗ್ಬಿಡ್ತಾಳೆ, ಏನ್ ಮಾಡೋದು? ಹೀಗೆ 1, 2, 3, 4, 8 ಜನ, 8 ಒಂದು ಮಗು ಆಗೋದು ತಗೊಂಡೋಗಿ ಗಂಗೆಯಲ್ಲಿ ಬಿಡೋದು, ಒಂದು ಮಗು ಆಗೋದು ತರೀಲಿಕ್ಕೆ ಆಗ್ಲಿಲ್ಲ ಶಂತರನಿಗೆ. 9ನೇ ಮಗು ಆಗ್ತದೆ, ಅಡ್ಡ ಬರ್ತಾರೆ. ಏನ್ ಮಾಡ್ತಾ ಇದ್ದೀನಿ ನೀನು? ನನ್ನ ಮಕ್ಕಳನ್ನ ತಗೊಂಡೋಗಿ ನೀನು ಗಂಗೆಯಲ್ಲಿ ಬಿಟ್ಬಿಡ್ತೀಯ? ಆಗಲ್ಲ, ಸಾಧ್ಯ ಇಲ್ಲ ಅಂತ ತಡೀತಾರೆ. ತಡೆದಾಗ ಗಂಗೆ ಹೇಳ್ತಾರೆ, ಆಯ್ತು ನೀವು ಅಡ್ಡ ಬಂದಿದ್ದೀರಿ, ಹಾಗಾಗಿ ನಾನಿನ್ನು ಇಲ್ಲಿರೋದಿಲ್ಲ, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಈಗ ಈ ಮಗನನ್ನ ತಗೊಂಡೋಗ್ತೀನಿ, ಆದ್ರೆ ಮತ್ತೆ ಅವನ್ನ ತಗೊಂಡು ಬಂದು ನಿನಗೆ ಒಪ್ಪಿಸ್ತೀನಿ ಅಂತೇಳಿ ಗಂಗಾದೇವಿ ಮಗನನ್ನ ತಗೊಂಡು ಈ 9ನೇ ಮಗನೇ ಜೀವ ಅಂತಕ್ಕಂಥ ಅಷ್ಟು ವಸುಗಳು ಅಂತ ಬರ್ತಾರೆ. ಅವ್ರ ದೇವತೆಗಳು ಒಂದು ಶಾಪ ಕಾರಣದಿಂದ ಅವರು ಗಂಗೆ ದೇವಿಯ ಗರ್ಭದಲ್ಲಿ ಹುಟ್ಟಿ ಅವರು ಶಾಪ ವಿಮುಕ್ತಿ ಆಗ್ಬೇಕಾಗಿತ್ತು. ಆ ನಿಮಿತ್ತಕ್ಕಾಗಿ ಗಂಗೆ ಅಲ್ಲಿ ಪ್ರತ್ಯಕ್ಷವಾಗಿ ಚಂದ್ರನಿಗೆ ಕಾಣಿಸ್ತಾರೆ. ಇದೆಲ್ಲ ನಡೀಬೇಕಾಗಿತ್ತು. ಹಾಗೆ 8 ಜನರನ್ನ ಗಂಗೆಯಲ್ಲಿ ಬಿಟ್ಟ ನಂತರ 9ನೇ ವಸುವೆ ಈ ಜೀವ ಎಂಬತಕ್ಕಂತ 9ನೇ ವಸು ಅವರೇ ಭೀಷ್ಮರು, ಕಾರಣಜನ್ಮರಾಗಿದ್ದರು. ಒಂದು ಕಾರಣಕ್ಕಾಗಿ ಈ ಲೋಕಕ್ಕೆ ಬರಬೇಕಾಗಿತ್ತು. ಹಾಗಾಗಿ 9ನೇ ಎದುರಿಸರೆ ದ್ಯೋ ವಸು, ಅಷ್ಟ ವಸುಗಳು. 9ನೇ ವಸುವೆ ದ್ಯೋ ಎಂಬತಕ್ಕಂಥ ವಸು. ಆ ವಸುವಿನ ಅವತಾರವೇ ಈ ಭೀಷ್ಮ. ಅವರ ಮೊದಲ ಹೆಸರೇನು ಅಂದ್ರೆ ದೇವವ್ರತ. ನಂತರ ಇವ್ರಿಗೆ ದೇವವ್ರತ ಅಂತ ಹೇಳಿ ಹೆಸರಿಟ್ಟಿರ್ತಾರೆ. ಇವರು ಸತ್ಯವತಿಯೊಡನೆ ತಮ್ಮ ತಂದೆ ವಿವಾಹ ಮಾಡಿಸುವುದಕ್ಕಾಗಿ ಸತ್ಯವತಿಯನ್ನು ಪಾಲಿಸಿದ ತಂದೆಯ ಆಜ್ಞಾನುಸಾರ ತುಂಬು ಯವನದಲ್ಲಿ ಸ್ವತಃ ಜೀವನ ಪರ್ಯಂತ ಎಂದಿಗೂ ವಿವಾಹ ಮಾಡಿಕೊಳ್ಳದಿರುವ ಹಾಗೂ ರಾಜ್ಯ ಪದವಿಯ ತ್ಯಾಗದ ಬೀಜ ಪ್ರತಿಜ್ಞೆ ಮಾಡಿಕೊಂಡಿದ್ದರು. ಈ ಬೀಜ ಪ್ರತಿಜ್ಞೆಯಿಂದಾಗಿ ಇವರ ಹೆಸರು ಭೀಷ್ಮ ಎಂದಾಯಿತು. ಆಯ್ತು, ದೇವವ್ರತರನ್ನ ಗಂಗಾದೇವಿ ಬೇರೆ ಬೇರೆ ಋಷಿ ಮಹರ್ಷಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿಸಿ
ಒಂದಿನ ಅದೇ ಗಂಗಾನದ ತೀರದಲ್ಲಿ ಶಂತನ ಮತ್ತೆ ಬೇಟೆಗೆ ಬಂದಿರ್ತಾನೆ. ತಗೊಂಡ್ ಬಂದು ಮಗನನ್ನ ಕೊಡ್ತಾಳೆ. ತಗೊಳ್ಳಿ ನಿಮ್ ಮಗನನ್ನ, ವಿದ್ಯಾಭ್ಯಾಸ ಮಾಡ್ತಿದ್ದೀನಿ ಅಂತೇಳಿ ಕೊಟ್ಟು ಅದೃಷ್ಟರಾಗ್ತಾಳೆ ಗಂಗಾದೇವಿ. ಅಷ್ಟೊತ್ತಿಗೆ ದೊಡ್ಡವನಾಗಿರ್ತಾನೆ. ಆಮೇಲೆ ಕೆಲವು ದಿವಸದ ನಂತರ ಏನಾಯ್ತಪ್ಪ ಅಂತಂದ್ರೆ, ಒಂದ್ಸರಿ ಸತ್ಯವತಿ, ಮತ್ಸ್ಯಗಂಧಿ ಅಂತ ಕರೀತಾರೆ, ಯೋಜನೆಗಂಧಿ ಅಂತ ಅಲ್ಲ, ಮತ್ಸ್ಯಗಂಧಿ ಅಲ್ಲ, ಇದ್ದಾರೆ ಸತ್ಯವತಿ ಅಂತ ಎಂಬವ್ರು ನೋಡಿ ತಂದೆ ತುಂಬಾ ಮೋಹಿತರಾಗ್ತಾರಂತೆ. ಅವ್ರ ಬಹುಶಃ ಬೇರೆ ರಾಣಿ ಇಲ್ಲ ಅಂತ ಕಾಣುತ್ತೆ, ಗೊತ್ತಿಲ್ಲ ನಮ್ಗೆ. ಆವಾಗ ಅವ್ರನ್ನ ನೋಡಿ ಅಷ್ಟೊತ್ತಿಗೆ ಮಗ ಮದುವೆ ಮಾಡ್ಕೊಳ್ಳುವಂತ ವಯಸ್ಸಿಗೆ ಬಂದಿರ್ತಾನೆ. ಈಗ ಮದುವೆ ವಯಸ್ಸಿಗೆ ಬಂದಿರೋ ಮಗನನ್ನ ಬಿಟ್ಟು ತಂದೆ ಮದುವೆ ಮಾಡ್ಕೊಳ್ಳೋದ್ರೆ ಏನ್ ನ್ಯಾಯ ಇದೆ? ಸತ್ಯವತಿ ತಂದೆ ದಾಸಿರಾಜ. ಸರಿ, ಅವ್ರಿಗೂ ಗೊತ್ತಾಗುತ್ತೆ ಈಗ ಮಗನೇ ಭೀಷ್ಮನ ಮದುವೆ ಮಾಡ್ಬೇಕೀಗ. 25 ವರ್ಷ ವಯಸ್ಸಾಗಿದೆ, ಯುವಕನಾಗಿದ್ದಾನೆ. ಆ ಸಮಯದಲ್ಲಿ ನಾನು ಮದುವೆ ಮಾಡ್ಕೊಂಡಿದ್ದೇನು ಅಂತೇಳಿ, ಆದ್ರೆ ಒಳಗಡೆ ಸತ್ಯವತಿಯನ್ನು ನೋಡಿ ತುಂಬಾ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆ ಆಗಿದೆ. ಹಂಗಂತೇಳಿ ಮಗನನ್ನು ಬಿಟ್ಟು ನಾವ್ ಹೇಗ್ ಮದುವೆ ಮಾಡ್ಕೊಳ್ಳೋದು ಅಂತೇಳಿ ಒಳಗೊಳಗನೆ ಕೊಡು ಶುರುವಾಗ್ತ ತಂದೆಗೆ. ನೋಡಿ, ಅಂದ್ರೆ ಮಹಾಭಾರತ ವಿಷಯಗಳು ಯೂಸ್ ಮಾಡ್ಕೊಳ್ತೀರ, ಏನ್ ಮಾಡ್ತಾರಪ್ಪ ಇವರು ಜನ. ಅವ್ನು ಮಾತಾಡೋದು ಅವ್ರಿಗೆ ಕೇಳಿಸ್ಬಾರ್ದು. ಗುರು ಮೀಟ್ ಮಾಡ್ಕೊಳ್ಳಿ ನೀವು. ಸ್ವಾಮಿಗಳ ಹತ್ರ ಅಲ್ಲಿ ಕೆಡ್ತಾ ಇರುತ್ತೆ ನಾಯಿಗಳು. ಯಾಕೆ ಮಹಾಭಾರತದಲ್ಲಿ ಕೆಲವೊಂದು ವಿಷಯಗಳನ್ನ ಯಾವುದನ್ನು ಮುಚ್ಚಿಡ್ಲಿಲ್ಲ. ರಾಜರು ಕೂಡ ತಮ್ಮ ಚರಿತ್ರೆಯನ್ನ ಬರೆಸಬೇಕಾದ್ರೆ ಯಾವರಿಗೆ ಅದನ್ನ, ಅಂದ್ರೆ ಅವ್ರ ಕೀರ್ತಿ ಪ್ರತಿಷ್ಠೆ ಬರುವಂತ ಎಲ್ಲಾ ವಿಷಯಗಳನ್ನ ಬರೆಸ್ಕೊಳ್ತಾರೆ. ಅಪಪ್ರತಿಷ್ಠೆ, ಅನ್ಯಾಯ, ಹಾಗೆ ಬರೆಯಲಾಗಿದೆ. ಶಂತನ ಚಕ್ರವರ್ತಿ ಯುಕ್ತ ವಯಸ್ಸಿಗೆ ಬಂದಿರತಕ್ಕಂಥ ಮಗ ಇದ್ದು ಕೂಡ ಮದುವೆ ಮಾಡ್ಕೋಬೇಕು ಅಂತ ಆಲೋಚನೆ ಆಗಿ ಬಂತು. ಅದನ್ನ ವ್ಯಾಸ ಮಹರ್ಷಿ ಯಾಕೆ ಬರೀಬೇಕಾಗಿದ್ದು? ವ್ಯಾಸ ಮಹರ್ಷಿ ಆ ವಿಷಯವನ್ನ ಬರೀಬೇಕಾದ್ರೆ ಸಮಾಜದಲ್ಲಿ ನಾಳೆ ಇದರಿಂದ ಬೇರೆಯವರು ಕೂಡ ಇನ್ನೊಂದು ರೀತಿ ಪಾಠ ಆಗ್ಬೋದು ಅಂತ ಅದನ್ನ ಕೈ ಬಿಡ್ಬೇಕಾಗಿತ್ತು. ಆದ ಕಾರಣನೇ ಮಹಾಭಾರತದ ಎಲ್ಲಾ ಘಟನೆಗಳನ್ನ ಯಾವುದನ್ನು ಮುಚ್ಚಿರ್ಲಿಲ್ಲ, ಹೇಗಿತ್ತು ಹಾಗೆ ಬರ್ಕೊಂಡ್ ಬಂದಿದ್ದಾರೆ. ಸತ್ಯ ಅಂತಕ್ಕಂಥದ್ದು ಹೇಗಿದೆ ನೋಡಿ. ಈಗ ಈ ವಿಷಯವನ್ನ ಉಲ್ಲೇಖ ಮಾಡೋ ಅವಶ್ಯಕತೆ ಏನಿತ್ತು? ಸಮಾಜಕ್ಕೆ ಇದರಿಂದ ಏನ್ ಸಂದೇಶ ಹೋಗ್ತದೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಬರೆದಿರ್ತಕ್ಕಂಥದ್ದು ಯಾರು? ಆ ಸಮಾಜ, ಸಾಮಾನ್ಯರಲ್ಲಿ. ಇದನ್ನ ಬರೀತಕ್ಕಂಥ ಅವಶ್ಯಕತೆ ಏನಿತ್ತು ನೋಡಿ. ಹಾಗೆ ತಂದೆಗೆ ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಮಗ ಇದ್ದು ಕೂಡ ತಂದೆ ಮದುವೆ ಆಗ್ಬೇಕು ಅಂತ ಆಲೋಚನೆ ಆಗಿ ಬಂತು ಮೊದಲನೇ. ಆಯ್ತಾ? ಹೇಳಿ ಏನೇಳಿ ಮುಂದೆ ಬಂದು ಆಯ್ತು. ತಂದೆಗೆ ಸತ್ಯವತಿಯನ್ನು ನೋಡಿ ಮದುವೆ ಆಗ್ಬೇಕು ಇಚ್ಛೆ ತೀವ್ರವಾಯ್ತು. ಆದ್ರೆ ಮಗ ಇದ್ದ ಭೀಷ್ಮ, ಹೇಗೆ ನಾನು ಮದುವೆ ಆಗ್ಲಿ? ಹಂಗಂತ ಈ ವಿಷಯವನ್ನ ಹೇಳೋದಾದ್ರೆ ಹೇಗೆ ಅಂತೇಳಿ ಒಳಗೆ ಕೊರು ಶುರುವಾಗ್ತದೆ. ಕುರು ಶುರುವಾಗಿ ಅದೇ ಕೊರಗಿನಲ್ಲಿ ಶಂತನ ಚಕ್ರವರ್ತಿ ಮಂಚವನ್ನ ಹಿಡಿತಾನೆ. ಮಂಚ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂದ್ರೇನು? ಹಾಗೆ ಅಲ್ಲೇ ಕುರುತಾ ಅದೇ ಚಿಂತೆಯಲ್ಲಿ ಮಂಚ ಹಿಡಿತಾನೆ. ಭೀಷ್ಮ ಕೇಳ್ತಾನೆ ಮಂತ್ರಿಗಳನ್ನ, ಮಹಾಮಂತ್ರಿ, ಏನು ತಂದೆ ದಿನೇನೆ ಏನೋ ಕೊರುತ್ತಾ ಇದ್ದಾರೆ, ದುಃಖದಿಂದ ಬಳಲ್ತಾ ಇದ್ದಾರೆ, ಏನ್ ಕಾರಣ? ಅನಾರೋಗ್ಯ ಆಗಿದೆಯಾ? ವೈದ್ಯರೆಲ್ಲ ಸರಿಯಾಗಿ ನೀವು ವೈದ್ಯ ಮಾಡ್ತಿದ್ದಾರೆ ಎಲ್ಲ ಕೇಳ್ತಿರ್ತಾನೆ. ಈ ವಿಷಯವನ್ನ ಯಾರು ಭೀಷ್ಮರಿಗೆ ಹೇಳಲಿಲ್ಲ. ಕೊನೆಗೆ ತುಂಬಾ ಅವರ ಕೊಡುವು ಜಾಸ್ತಿ ಆಗ್ತದೆ. ಮಂಚದಿಂದ ಮೇಲೆ ಹೇಳಲಿಕ್ಕಾಗಲ್ಲ, ಅಷ್ಟು ಒಂದು ಇದಾಗ್ತಾರೆ. ಆಮೇಲೆ ಯಾರು ಮಹಾಮಂತ್ರಿ ಅವ್ರ ಮುಂದೆ ಹೇಳ್ತಾರೆ, ವಿಷಯ ಏನಪ್ಪಾ ಅಂದ್ರೆ ಇದು ವಿಷಯ,
ತಂದೆಗೆ ಮದುವೆ ಆಗ್ಬೇಕು, ಸತ್ಯವತಿಯನ್ನ ನೋಡಿ ಪ್ರೀತಿ ಮಾಡಿದರೆ ಮದುವೆ ಆಗ್ಬೇಕು ಅಂತ ಇಚ್ಛೆ ಇದೆ. ಆದ್ರೆ ನೀವು ಮಗ ಇದ್ದೀರಿ, ನಿಮ್ಮನ್ನು ಬಿಟ್ಟು ಹೇಗೆ ಮದುವೆ ಮಾಡೋದು ಅಂತೇಳಿ ಅವ್ರು ತುಂಬಾ ಕುರುಗಿದೆ ಅಂತ ಹೇಳಿದಾಗ, ಓ ಅಷ್ಟೇನಾ, ಅದೇನ್ ದೊಡ್ಡ ವಿಷಯ, ನಮ್ ತಂದೆಗೆ ನಾನು ಮದುವೆ ಮಾಡ್ತಿದ್ದೀನಿ ಮುಂದೆ ನಿಂತ್ಕೊಂಡು ಅಂತ ಹೇಳಿ ನೋಡಿ ಭೀಷ್ಮ ಹೇಗಿದೆ ನೋಡಿ. ಅದಕ್ಕೆ ಮಹಾನುಭಾವ ಆಗ್ತಾರೆ. ನಾವಾದ್ರೆ ನಾನು ಮದುವೆ ಮಾಡೋದು ನಿನಗೇನು ಈ ಸಂದರ್ಭದಲ್ಲಿ ಇಂಥ ಬುದ್ಧಿ ಬಂದಿದೆ ಅಂತೇಳಿ ನಾವು ಬೈದು ಬಿಡ್ತಾ ಇದ್ವಿ. ಅದು ನೋಡಿ ಸರ್, ನೋಡಿ ಭೀಷ್ಮ ನೋಡಿ ಹೇಳ್ತಾನೆ ಹೋಗಿ ಏನ್ ಸಮಾಚಾರಪ್ಪ ಹೇಳಿದಾಗ ಅವರು ಹೇಳ್ಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಆದ್ರೆ ಇವರು ಮಂತ್ರಿಗಳ ಸಹಾಯದಿಂದ ಎಲ್ಲವನ್ನು ತಿಳ್ಕೊಂಡು ಯಾರವ್ರು ಅಂತೇಳಿ ಸತ್ಯವತಿ ಅವರು, ಅವ್ರ ತಂದೆನೆ ದಾಸಿರಾಜ ಅಂತ ಕಾಣ್ತದೆ. ಇವರ ಸ್ವತಃ ದಾಸಿರಾಜರಂತ ಹೋಗ್ತಾರೆ. ನೀವು ನಿಮ್ಮ ಮಗಳನ್ನ ಕೊಟ್ಟು ನಮ್ಮ ತಂದೆಗೆ ವಿವಾಹ ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ ನೋಡಪ್ಪ, ಅವ್ರಿಗೆ ನಾವು ಮಗಳನ್ನ ಕೊಡ್ಲಿಕ್ಕೆ ಆಗ್ತದಾ, ನೀವು ಬೇಕಾದ್ರೆ ಕೊಡ್ತೀವಿ ನಾವು. ಅವ್ರಿಗೆ ವಯಸ್ಸು ಬೇರೆ ಆಗಿತ್ತಾ ಇದೆ, ನಿನ್ನ ಮಗ ಇದೆಯಾ, ಇಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಆಯ್ತು, ನೀನ್ ಹೇಳ್ದಂಗೆ ನಿಮ್ಮ ತಂದೆಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಕಂಡೀಷನ್ ಏನು, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೇನೆ ಪಟ್ಟಾಭಿಷೇಕ ಮಾಡ್ಬೇಕು, ಇದು ಕಂಡೀಷನ್. ಹಂಗಾಗುತ್ತಾ? ಈಗ ನೀನು ಮದುವೆ ಆಗ್ತೀಯ, ಬೇರೆ ನಿನ್ನ ಮಕ್ಕಳಾಗ್ತಾರೆ, ನಿನ್ನ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡ್ತೀರಿ. ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಎಲ್ಲಿ ಪಟ್ಟಾಭಿಷೇಕ ಮಾಡ್ತೀರಿ? ಅಂದ್ರೆ ರಾಜಕೀಯ ಅಂತಂದ್ರೆ ಇವತ್ತೆಲ್ಲ ಆತ್ಮೇರೆ, ಆಗಿನ ರಾಜಕೀಯ ನೋಡಿ ಹೆಂಗಿದೆ ನೋಡಿ. ಇವತ್ತು ನಾವೆಲ್ಲ ಮಾತಾಡ್ತೀವಿ, ಸೇಮ್ ಅದೇ ಸ್ಟೋರಿನೇ. ಸ್ಟೋರಿಗಳು ಎಂದೂ ಬದಲಾಗಲ್ಲ, ಇದೇ ಸ್ಟೋರಿಗಳೇ. ಸತ್ಯವತಿ ಮಕ್ಕಳಿಗೇನೆ ಪಟ್ಟಾಭಿಷೇಕ ಮಾಡ್ಬೇಕು. ಈಗ ನಿನ್ನ ಮದುವೆ ಆದ್ರೆ ನಿನ್ನ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡ್ತೀಯ. ಪರಂಪರೆಯಾಗಿ ರಾಜ್ಯ ನಾವು ಬರಬೇಕು. ಆಗಿನ ಕಾಲದಲ್ಲಿ ಇದೇ ರೋಗನೇ. ರಾಜ್ಯಕ್ಕಾಗಿ, ಸಂಪತ್ತಿಗಾಗಿ, ಐಶ್ವರ್ಯಕ್ಕಾಗಿ ಎಲ್ರೂ ಸತ್ತಿದ್ದೆ. ಸರಿ ಆಯ್ತು, ಏನ್ ಮಾಡ್ಬೇಕು? ಅವಾಗ ಭೀಷ್ಮ ಹೇಳ್ತಾನೆ ನೋಡಿ, ನೀವು ಹೇಳಿದ ಪ್ರಕಾರ ನಿಮ್ಮ ಎಲ್ಲಾ ಕಂಡೀಷನ್ ನಾನು ಒಪ್ತಾ ಇದ್ದೀನಿ. ನಿಮ್ಮ ಮಗಳನ್ನ ಕೊಟ್ಟು ನಮ್ಮ ತಂದೆಗೆ ನೀವು ಮದುವೆ ಮಾಡಿ. ಒಂದನೇದಾಗಿ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾವು ಪಟ್ಟಾಭಿಷೇಕ ಮಾಡ್ತೀವಿ. ಒಂದು. ಎರಡನೇದಾಗಿ ನಾನು ಮದುವೆನೇ ಆಗೋದಿಲ್ಲ. ನಾನು ಮದುವೆ ಆದ್ರೆ ತಾನೇ ನನಗೆ ಮಕ್ಕಳಾಗೋದು, ಅವರು ಕಿತ್ತಾಡೋದು, ಪಟ್ಟಾಭಿಷೇಕ. ನಾನು ಮದುವೆನೇ ಆಗೋಲ್ಲ ಅಂತೇಳಿ ಪ್ರತಿಜ್ಞೆ ಮಾಡ್ತಾನಂತೆ ಭೀಷ್ಮ. ನೋಡಿ, ಸತ್ಯವತ ತಂದೆ ದಾಸರಾಜನ ಹೇಳ್ತಾನೆ, ನಾನು ಮದುವೆನೇ ಆಗೋದಿಲ್ಲ. ನಿಮ್ಮ ಪ್ರಕಾರ ನಿಮ್ಮ ಮಗಳನ್ನ ಕೊಟ್ಟು ನಮ್ಮ ತಂದೆಗೆ ಮದುವೆ ಮಾಡಿ, ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೇನೆ ಪರಂಪರೆಯಾಗಿ ರಾಜ್ಯ ಅಂತಕ್ಕಂಥದ್ದು ಪಟ್ಟಾಭಿಷೇಕ, ಈ ರಾಜ್ಯ ಅವ್ರಿಗೆ ಪ್ರಾಪ್ತಿ ಆಗ್ತದೆ ಅಂತೇಳಿ ಪ್ರತಿಜ್ಞೆ ಮಾಡ್ತಾನೆ ಭೀಷ್ಮ. ನೋಡಿ, ಸತ್ಯವತಿಯನ್ನ ತಮ್ಮ ತಂದೆ ವಿವಾಹ ಮಾಡಿಸುವುದಕ್ಕಾಗಿ ಸತ್ಯವತಿಯನ್ನ ಪಾಲಿಸಿದ ತಂದೆಯ ಆಜ್ಞಾನುಸಾರ, ಸತ್ಯವತಿಯ ತಂದೆ ಆಜ್ಞಾನುಸಾರ ತುಂಬ ಯೌವನದಲ್ಲಿ ಸ್ವತಃ ತನ್ನ ಜೀವನ ಪರ್ಯಂತ ಎಂದಿಗೂ ವಿವಾಹ ಮಾಡಿಕೊಳ್ಳದಿರುವ ಹಾಗೂ ರಾಜ್ಯ ಪದವಿಯ ತ್ಯಾಗದ ಭೀಷಣ ಪ್ರತಿಜ್ಞೆ ಮಾಡ್ತಾರೆ. ಯಾರು? ಭೀಷ್ಮಾಚಾರ್ಯ. ಅದಕ್ಕೆ ಇವರ ಹೆಸರೇನು ಮೊದಲು ದೇವವ್ರತ. ಇವರು ಮಾಡಿದ ಪ್ರತಿಜ್ಞೆಯನ್ನು ಇವರಿಗೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾರೆ. ಹಾಗಾಗಿ ಇವ್ರ ಹೆಸರೇ ಭೀಷ್ಮ. ನೋಡಿ, ತಾನು ಮದುವೆ ಆಗುವಂತ ಯೌವನದಲ್ಲಿ ತಾನು ಮದುವೆ ಆಗುದಿಲ್ಲ ಅಂತ ಹೇಳಿ ತನ್ನ ತಂದೆಗೆ ಮದುವೆ ಮಾಡ್ತಕ್ಕಂತ ಏಕೈಕ ಚರಿತ್ರೆ ಅಂತ ಕಾಣುತ್ತೆ ಬಹುಶಃ ಆ ಚರಿತ್ರೆಯಲ್ಲಿ. ಇನ್ನೆಲ್ಲಾದ್ರೂ ಇದೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಚರಿತ್ರೆ. ತಂದೆಗಾಗಿ ತನ್ನ ಮದುವೆಯನ್ನ ಬಿಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ನೋಡಿ, ಸ್ವತಃ ಎಂದಿಗೂ ವಿವಾಹ ಮಾಡಿಕೊಳ್ಳದಿರುವ ಹಾಗೂ ರಾಜ್ಯ ಪದವಿಯ ತ್ಯಾಗದ ಭೀಷಣ ಪ್ರತಿಜ್ಞೆ ಮಾಡ್ತಾರೆ. ಆದ್ರಿಂದ ಇವರ ಹೆಸರು ಭೀಷ್ಮ. ಈ ಭೀಷಣ ಪ್ರತಿಜ್ಞೆಯಿಂದಲೇ ಇವರ ಹೆಸರು ಏನಾಯ್ತು? ಭೀಷ್ಮ ಎಂದಾಯ್ತು. ಇವರ ಮೊದಲ ಹೆಸರು ದೇವವ್ರತ. ಅಷ್ಟವಸುಗಳಲ್ಲಿ ಇವರು 9ನೇ ವಸು, ಜೋ ಅಂತಕ್ಕಂಥ ವಸು. ಶಂತನ ತಂದೆ ತಾಯಿ ಗಂಗಾದೇವಿ. ತಂದೆಯ ಸುಖಕ್ಕಾಗಿ ಇವರು ಪ್ರಾಯಶಃ ಮನುಷ್ಯ ಮಾತ್ರದ ಪರಮ ಲೋಭವಾದ ಸ್ತ್ರೀ ಸುಖ ಮತ್ತು ರಾಜ್ಯ ಸುಖಗಳನ್ನ ಸರ್ವದಾ ತ್ಯಾಗ ಮಾಡಿಬಿಟ್ರು. ಮನುಷ್ಯ ಮಾತ್ರದ ಪರಮ ಸುಖ, ಏನ್ ಸುಖ ಗೊತ್ತಿದೆ ನಿಮ್ಗೆ, ಎಲ್ಲರೂ ಕೂಡ ಬಯಸ್ತಕ್ಕಂಥ ಸುಖ. ಆ ಸುಖವನ್ನು ಕೂಡ ಸರ್ವತಾ ತ್ಯಾಗ ಮಾಡಿದ್ದಾರೆ. ಮನುಷ್ಯ ಏನೇನು ಕೋರ್ಕೊಂತಾನೆ ಅದೆಲ್ಲವನ್ನ ತ್ಯಾಗ ಮಾಡಿ ಇದರಿಂದ ಏನ್ ಮಾಡ್ತಾರೆ?
ತಂದೆ ಇಚ್ಛಾನುಸಾರವಾಗಿ ಸತ್ಯವತೆಯನ್ನ ಅವರ ತಂದೆಗೆ ಒಪ್ಪಿಸಿ ತಂದೆಗೆ ಒಪ್ಪಿಸಿ ತಂದೆ ಮದುವೆಯನ್ನ ಮಾಡಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ತಂದೆಗೆ ಏನ್ ಅನ್ಸಿದ್ದ, ಈಗ ಯುಕ್ತ ವಯಸ್ಸಿನಲ್ಲಿ ತಾನು ಮದುವೆ ಮಾಡಿಕೊಳ್ಳುವಂತ ವಯಸ್ಸಲ್ಲಿ ಇರ್ತಕ್ಕಂಥ ಮಗ ತನ್ನ ಮದುವೆಯನ್ನ ತ್ಯಾಗ ಮಾಡಿ ಅದರ ಜಾಗದಲ್ಲಿ ನನಗಾಗಿ ನಾನು ತನ್ನ ಮದುವೆಯನ್ನು ಬಿಟ್ಟು ನನಗಾಗಿ ಮದುವೆ ಮಾಡಿಸಿನಲ್ವಾ, ಅವ್ರಿಗೆ ಎಷ್ಟು ಏನ್ ಅನ್ಸಿರಬಾರ್ದು. ಎಂಥ ತ್ಯಾಗಮೂರ್ತಿ ಮಗ, ಎಂಥ ವೈರಾಗ್ಯಶೀಲ ಇರ್ಬೋದು. ಅಂದ್ರೆ ಎಲ್ಲಾ ಸುಖಗಳನ್ನ ತ್ಯಾಗ ಮಾಡಿ ನನ್ನ ಸುಖಕ್ಕಾಗಿ ಮಗನ ಎಲ್ಲಾ ಸುಖವನ್ನ ತ್ಯಾಗ, ಅದು ಬೇರೆ ಇನ್ನು ಜೀವನದಲ್ಲೇ ಮದುವೆ ಕೂಡ ಆಗೋದಿಲ್ಲ, ನಮ್ಮ ತಂದೆಯ ಮಕ್ಕಳಿಗೆನೆ ಪರಂಪರವಾಗಿ ಈ ರಾಜ್ಯ ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳಿ ಅವರ ತಂದೆಯ ಮಾತಿಗಾಗಿ ಸತ್ಯವತೆ ತಂದೆಗ ಮಾತಿನ ಇದರ ಪ್ರಕಾರನೇ ಮದುವೆ ಮಾಡಿಸ್ತಾನೆ. ಮದುವೆ ಎಲ್ಲ ಆದ್ಮೇಲೆ ತಂದೆಗೆ ಒಂದ್ ಕಡೆ ತುಂಬಾ ಸಂತೋಷ ಆಗ್ತದೆ, ಇನ್ನೊಂದ್ ಕಡೆ ತುಂಬಾ ದುಃಖ ಕೂಡ ಆಗ್ತದೆ. ನನಗಾಗಿ ಮಗ ಇಷ್ಟೆಲ್ಲ ತ್ಯಾಗ ಮಾಡಿದ್ನಲ್ವಾ, ಮಗನಿಗಾಗಿ ನಾವ್ ಏನ್ ಕೊಡ್ಲಿಕ್ಕೆ ಆಗ್ತದೆ, ಇಂಥ ಮಗನಿಗೆ ಏನ್ ಕೊಡೋಣ ನಾವು, ಇಂಥ ಮಕ್ಕಳು ಎಲ್ಲೂ ಸಿಗೋದೇ ಇಲ್ಲ. ಹಾಗಾಗಿ ಹತ್ರ ಕರೀತಾನೆ ಮಗನನ್ನ ಪ್ರೀತಿಯಿಂದ ಹತ್ರ ಕರೆದು. ನೋಡಿ ಶಂತನ ನೋಡಿ ಎಂತ ಮಹಾನ್ ವ್ಯಕ್ತಿ ಚಕ್ರವರ್ತಿ. ಅವರಿಗೆ ನೋಡಿ ಆ ವಯಸ್ಸಲ್ಲಿ ಮದುವೆ ಆಗ್ಬೇಕು ಅಂತ ಇಚ್ಛೆ ಬಂತು, ಸರಿ ಇದೆ. ಅವ್ರ ಹತ್ರ ಇನ್ನೊಂದು ಶಕ್ತಿ, ಏನ್ ಶಕ್ತಿ, ಭೀಷ್ಮನ ಹತ್ರ ಕರೀತಾರೆ, ಮಗನನ್ನ ಹತ್ರ ಕರೆದು ತಲೆ ಮೇಲೆ ಕೈ ಕೇಳ್ತಾರೆ, ಮಗನೇ ಇದುವರೆಗೆ ಚರಿತ್ರೆಯಲ್ಲಿ ತಂದೆಗಾಗಿ ಯಾರೂ ಮಾಡಿರದೇ ಇರ್ತಕ್ಕಂಥ ತ್ಯಾಗವನ್ನು ಮಾಡಿದ್ಯಾ, ಹಾಗಾಗಿ ನಾನ್ ನಿನಗೆ ವರ ಕೊಡ್ತಾ ಇದ್ದೇನೆ ಕಣಪ್ಪ. ಏನಪ್ಪ ವರ ಅದು, ನೀನು ಇಚ್ಛಾಮರಣಿಯಾಗು, ನಿನ್ನ ಇಚ್ಛೆ ಇಲ್ಲದೆ ಮರಣ ನಿನ್ನ ಹತ್ರ ಬರೋದೇ ಇಲ್ಲ. ತಂದೆ ಕೊಟ್ಟಿರ್ತಕ್ಕಂಥ ವರನೇ ಭೀಷ್ಮ ಇಚ್ಛಾಮರಣಿ ಅಂದ್ರೆ ಅವರು ಇಚ್ಛೆ ಪಡುವ ಗಂಟ ಶರೀರ ಎಲ್ಲ ಪೀಸ್ ಆಗಿ ಏನೇ ಆಗೋಗ್ಲಿ ಮರಣ ಬರೋ ಮಾತಿಲ್ಲ. ಅವ್ರನ್ನ ಯಾರು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಅವರಾಗಿ ಅವ್ರು ನನಗೆ ದೇಹ ಸಾಕು ಅಂತ ಅಂದ್ಕೊಂಡ್ರೆ ಮರಣ ಬರ್ತದೆ. ಅಲ್ಲಿವರೆಗೆ ಮರಣ ಅವ್ರ ಕಡೆ ತಿರುಗಿ ನೋಡೋದಿಲ್ಲ. ನೋಡಿ ಎಂತೆಂತ ವರ ನೋಡಿ. ಅದನ್ನು ಕೊಡಬೇಕಾದ್ರೆ ಅವ್ರಿಗೆ ಇನ್ನೆಷ್ಟು ಶಕ್ತಿ ಸಾಮರ್ಥ್ಯ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಸರಿ, ಸುಮ್ಮನೆ ಮಹಾಭಾರತದ ಕೆಲವೊಂದು ವಿಷಯಗಳನ್ನು ನೋಡಿದಾಗ ಅವರು ನಮ್ ತರ ಜೀವನ ಮಾಡಿದ್ದಾರೆ ಅನ್ನೋಕ್ಕಿಂತ ಅವರಲ್ಲಿ ಎಂತೆಂತ ತ್ಯಾಗ ಗುಣ ಇತ್ತು, ಎಂತ ಶಕ್ತಿ ಸಾಮರ್ಥ್ಯ ಇತ್ತು, ತಪಸ್ಸಿತ್ತು. ದ್ರೋಣಾಚಾರ್ಯ ಕೂಡ ನಮ್ ತರನೇ ಏನು ದ್ವೇಷ ಅಸೂಯೆ ಎಲ್ಲವ್ರಿಗೂ ಇತ್ತಿಲ್ಲ ಅಂತಲ್ಲ, ಆದ್ರೆ ಬೇಕು ಅಂದ ತಕ್ಷಣ ಸಮಾಧಿಗೆ ಹೋಗಿ ದೇಹವನ್ನ ಬಿಡ್ತಕ್ಕಂಥ ಶಕ್ತಿ ಕೂಡ ಅವರಿತ್ತು. ಆ ಒಂದು ಆಧ್ಯಾತ್ಮಿಕ ಶಕ್ತಿ ಅದು ಎಂಥ ಆ ದೇಹದ ಶಿಖರದಷ್ಟು ಶಕ್ತಿ ನೋಡಿ. ಬೇಕು ಅಂದಾಗ ಅಂದ್ರೆ ಬೇಕು ಅಂದ ಶಿರೆ ಬಿಡ್ತಕ್ಕಂಥ ಸಮಾಧಿಗೆ ಹೋಗ್ತಕ್ಕಂಥ ಶಕ್ತಿ, ಅದೇ ಸಾಮಾನ್ಯ ಶಕ್ತಿನ. ಅವರು ನಮ್ ತರನೇ ಅವರಲ್ಲಿ ರಾಗ ದ್ವೇಷ ಜೀವನದಲ್ಲಿ ನೋಡ್ತೀವಿ. ಮತ್ತೆ ಈ ಶಕ್ತಿ ನೋಡಿ, ಆಧ್ಯಾತ್ಮಿಕ ಶಕ್ತಿ ನೋಡಿ ಎಷ್ಟಿದೆ. ಅದೇ ರೀತಿ ಶಂತನ ವಯಸ್ಸಾದ ಮೇಲೆ ನನಗೆ ಮದುವೆ ಮಾಡ್ಕೋಬೇಕು ಇಚ್ಛೆ ಬಂದಿರ್ಬೋದಿಲ್ಲ ಅಂತಲ್ಲ, ಆದ್ರೆ ಮಗನಿಗೆ ಇಚ್ಛಾಮರಣಿ ಆಗುದು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ, ಆ ಶಕ್ತಿ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಇನ್ನೇನ್ ಶಕ್ತಿ ಇರ್ಬೇಕು, ಅದನ್ನು ಕೂಡ ಯೋಚನೆ ಮಾಡ್ಬೇಕು ನಾವು. ಕೇವಲ ಒಂದು ಮುಖವೊಂದೇ ನೋಡೋದಲ್ಲ, ಎರಡೂ ಮುಖ ನೋಡ್ತಕ್ಕಂಥ. ಕೇವಲ ಅವರ ಕೆಟ್ಟದನ್ನು ಒಂದೇ ನೋಡೋದಕ್ ಬಿಟ್ಟು ಅವ್ರ ಒಳ್ಳೇದೇನಿತ್ತು, ಅವ್ರ ಶಕ್ತಿ ಸಾಮರ್ಥ್ಯ ಏನಿತ್ತು, ತಪಸ್ಸು ಏನಿತ್ತು, ಅದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿ ನೋಡ್ಬೇಕಾದ್ರೆ ಕೇವಲ ಅವ್ರ ಕೆಟ್ಟದ ಮಾತ್ರ ದೃಷ್ಟಿ ಮಾಡಬಾರ್ದು, ಅವ್ರಲ್ಲಿರ್ತಕ್ಕಂಥ ಒಳ್ಳೆಯದನ್ನ ಕೂಡ ನೋಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಚರಿತ್ರೆಗೆ ಅರ್ಥವೇ ಬದಲಾಗ್ಬಿಡ್ತದೆ. ಕೇವಲ ಈಗ ನಾವು ಶಂತನ ಚಕ್ರವರ್ತಿಯ ಕೇವಲ ವಯಸ್ಸಾದ ಮೇಲೆ ಮದುವೆ ಆಗಬೇಕು ಅಂತ ಇಚ್ಛೆ ಇದೊಂದನ್ನು ಮಾತ್ರ ನೋಡ್ಬಿಟ್ರೆ ಇದು ಮಹಾಭಾರತದ ಘಟನೆಗಳು ಏನಾಗ್ತವೆ ಅವೆಲ್ಲ ನಾವು ಕೆಲವೊಂದೆಲ್ಲ ಇದು ಬರೀ ಕಟ್ಟು ಕತೆ ಅಥವಾ ಅವಹೇಳನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅದರಿಂದ ಶಕ್ತಿ ನೋಡಿ ಮಗನಿಗೆ ಏನು ಇಚ್ಛಾಮರಣಿಯಾಗು, ಆ ಒಂದು ವರ ಕೊಡ್ಬೇಕಾದ್ರೆ ಅವರಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇರ್ಬೋದು ಅದನ್ನು ಕೂಡ ಯೋಚನೆ ಮಾಡ್ಬೇಕು. ಹಾಗಾಗಿ ಮಗನೇ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ತ್ಯಾಗವನ್ನ ಮಾಡಿದೀಯಾ ತಂದೆಗಾಗಿ. ಹಾಗಾಗಿ ನಾನು ಕೂಡ ಅಷ್ಟೇ ನಿನ್ನ ಒಂದು ವರ ಕೊಡ್ತೇನೆ, ನೀನು
ಇಚ್ಛಾಮರಣಿಯಾನು. ನೀನು ಎಲ್ಲಿವರೆಗೆ ಮರಣವನ್ನು ಕೋರುವುದಿಲ್ಲ ಅಲ್ಲಿವರೆಗೆ ಮರಣ ನಿನ್ನ ಹತ್ರ ಬರೋದೇ ಇಲ್ಲ ಅಂತ ಒಂದು ವರವನ್ನು ಕೊಡ್ತಾನೆ. ನಿನಗೆ ಇಚ್ಛೆ ಇಲ್ಲದೆ ಮೃತ್ಯು ಸಹ ನಿನ್ನನ್ನು ಕೊಲ್ಲಲಾರದು. ನಿನ್ನ ಇಚ್ಛೆ ಇಲ್ಲದ್ರೆ ಮೃತ್ಯುಗೂ ನಿನ್ನ ಏನು ಮಾಡ್ತಾರೆ ಅಂತಕ್ಕಂಥ ವರವನ್ನು ಕೊಡ್ತಾರೆ. ಇವರು ಬಾಲ ಬ್ರಹ್ಮಚಾರಿ, ಅತ್ಯಂತ ತೇಜಸ್ವಿ, ಶಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲೂ ಕೂಡ ಪೂರ್ಣ ಪಾರಂಗತರು, ತೇಜಸ್ವಿ ಆಗಿರ್ತಾರೆ. ಶಸ್ತ್ರ ಶಾಸ್ತ್ರ ಎರಡೂ ಗೊತ್ತಿದೆ. ಬರೀ ಶಸ್ತ್ರವಿದ್ಯೆ ಯುದ್ಧವಿದ್ಯೆ ಒಂದೇ ಅಲ್ಲ, ಶಾಸ್ತ್ರದಲ್ಲಿ ಕೂಡ ಮಹಾ ಅವರ ಗುಣಗಣಗಳನ್ನ ಮುಂದೆ ವರ್ಣನೆ ಮಾಡ್ತಾರೆ. ಅದೆಷ್ಟೊಂದು ಗುಣಗಳು ನೋಡಿ ಅವ್ರದ್ದು. ಶಸ್ತ್ರ ಮತ್ತು ಶಾಸ್ತ್ರಗಳ ಎರಡರಲ್ಲೂ ಕೂಡ ಪೂರ್ಣ ಪಾರಂಗತರು ಮತ್ತು ಅನಭಾವಿ, ಮಹಾನ್ ಜ್ಞಾನಿ, ಮಹಾವೀರ, ದೃಢ ನಿಶ್ಚಯ ಒಂದ್ಸಲ ನಿಶ್ಚಯ ಮಾಡಿದ್ರೆ ಮುಗೀತು. ನಾವು ಅವ್ರು ಕೂಡ ನಾನು ಮದುವೆ ಆಗುದಿಲ್ಲ ಅಂತ ನಿಶ್ಚಯ ಮಾಡಿದ್ರು ಅಷ್ಟೇ. ಮತ್ತೆ ಎಂದು ಕೂಡ ತಂದೆ ಹೋದ್ರು ಆಮೇಲೆ ಮದುವೆ ಮಾಡ್ಕೋಬೋದಲ್ವ? ಹಂಗಿಲ್ಲ, ಒಂದ್ಸಲ ನಿಶ್ಚಯ ಆಯ್ತು ಮುಗೀತು. ಮಹಾಪುರುಷರಾಗಿದ್ರು. ಇವರಲ್ಲಿ ಶೌರ್ಯ, ವೀರ್ಯ, ತ್ಯಾಗ, ಸಹಿಷ್ಣುತೆ, ಕ್ಷಮೆ, ದಯೆ, ಶಮ, ದಮ, ಸತ್ಯ, ಅಹಿಂಸ ಒಂದೆರಡ, ಸಂತೋಷ, ಶಾಂತಿ, ಬಲ, ತೇಜಸ್ಸು, ನ್ಯಾಯಪ್ರಿಯತೆ, ನಮ್ರತೆ, ಉದಾರತೆ, ಲೋಕಪ್ರಿಯತೆ, ಸ್ಪಷ್ಟವಾದಿತ್ವ, ಸಾಹಸ, ಬ್ರಹ್ಮಚರ್ಯ, ವಿರತಿ, ಜ್ಞಾನ, ವಿಜ್ಞಾನ, ಮಾತಾಪಿತೃ ಭಕ್ತಿ, ಗುರು ಸೇವೆ, ಒಂದ ಎರಡ ಇದೇ ಸದ್ಗುಣ ಸಂಪನ್ನಗಳ ನಿಧಿ. ಸದ್ಗುಣಗಳ ನಿಧಿನೇ ಆಗಿದ್ರು. ಒಂದೆರಡ ನೋಡಿ. ಎಲ್ಲಾ ಸದ್ಗುಣಗಳು ಪೂರ್ಣ ರೂಪದಿಂದ ವಿಕಸಿತವಾಗಿದ್ದವು. ಹಾಗಾಗಿ ಇಲ್ಲಿ ಇವರಲ್ಲಿ ಶೌರ್ಯ, ವೀರ್ಯ, ತ್ಯಾಗ, ಸಹಿಷ್ಣುತೆ, ಕ್ಷಮೆ, ದಯೆ, ಶಮ ಇವೆಲ್ಲ ಕೂಡ ನಿಮಗೆ ನೋಡಿದೆ ನಾವು. ಸಮಧರ್ಮ, ಪರಿಸ್ಥಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಚೇತಿ ಬರ್ತಾವೆ, ಮುಂದೆ ಮುಂದೆ ಬರ್ತವೆ. ಅದ್ರ ಬಗ್ಗೆ ಅವು ನೋಡೋಣ. ಏನು ಸಂತೋಷ, ಶಾಂತಿ, ಬಲ, ತೇಜಸ್ಸು, ನ್ಯಾಯ ಪ್ರಿಯತೆ ಅಂದ್ರೇನು? ನ್ಯಾಯದ ಧರ್ಮದಲ್ಲಿ ಪ್ರೀತಿ, ನಮ್ರತೆ, ಇಷ್ಟೆಲ್ಲಾ ಶಕ್ತಿ ಸಾಮರ್ಥ್ಯ ಇದ್ರು ನಮ್ರತೆ, ವಿನಯ, ಉದಾರತೆ, ಲೋಕಪ್ರಿಯತೆ, ಸ್ಪಷ್ಟವಾದಿತ್ವ, ನೇರವಾಗಿ ಮಾತಾಡ್ತಕ್ಕಂಥ ಶಕ್ತಿ, ಸಾಹಸ, ಬ್ರಹ್ಮಚರ್ಯ, ವಿರತಿ, ವಿಜ್ಞಾನ, ಜ್ಞಾನ, ಅದೇ ರೀತಿ ಮಾತಾಪಿತೃಗಳ ಭಕ್ತಿ, ಗುರು ಸೇವೆ ಎಲ್ಲದರಲ್ಲೂ ಕೂಡ ಸಾಮಾನ್ಯರಲ್ಲ. ಎಲ್ಲ ಸದ್ಗುಣಗಳು ಪೂರ್ಣ ರೂಪದಿಂದ ವಿಕಾಸವಾಗಿತ್ತು. ಯಾರಲ್ಲಿ? ಭೀಷ್ಮರಲ್ಲಿ, ದೇವವ್ರತರಲ್ಲಿ. ಭಗವಂತನ ಭಕ್ತಿಯಿಂದ ಇವರ ಜೀವನವು ಓತಪ್ರೋತವಾಯಿತು. ಅದಷ್ಟೇ ಅಲ್ಲ, ಕೇವಲ ಸದ್ಗುಣ ಒಂದೇ ಅಲ್ಲ, ಭಗವಂತನ ಭಕ್ತಿಯಿಂದ ಇವರ ಜೀವನ ಅಂದ್ರೇನು? ತುಂಬಿ ತುಳುಕಾಡ್ತಾ ಇತ್ತು. ಇವರು ಭಗವಾನ್ ಶ್ರೀಕೃಷ್ಣನ ಸ್ವರೂಪ ಮತ್ತು ತತ್ವವನ್ನ ಉತ್ತಮ ರೀತಿಯಲ್ಲಿ ಬಲ್ಲವರು. ಪರಮಾತ್ಮ ಸ್ವರೂಪವನ್ನ ಮತ್ತು ತತ್ವವನ್ನ ಕೂಡ ಸ್ಪಷ್ಟವಾಗಿ ಬಲ್ಲಂತವರು ಭೀಷ್ಮಾಚಾರ್ಯರು. ಇವರು ಏಕನಿಷ್ಠ ಪೂರ್ಣ ಸಂಪನ್ನರು ಮತ್ತು ಪರಮ ಪ್ರೇಮಿ ಭಕ್ತರಾಗಿದ್ದರು. ಇವರ ತಾನೇ ಇಷ್ಟು ಸಹಸ್ರನಾಮಗಳನ್ನ 10 ದಿವಸ ಇದ್ದ ನಂತರ 8 ದಿವಸ ಹಾಗೆ ಸರಸೆಯ ಮೇಲೆ ಬಾಣಗಳ ಮಂಚದ ಮೇಲೆ ಮಲಗಿ ಇರ್ತಾರೆ. ಆವಾಗಲೇ ವಿಷ್ಣು ಸಹಸ್ರನಾಮಗಳನ್ನ ಇವರೇ ಹೇಳ್ತಾರೆ. ಯಾಕೆ? ಅಷ್ಟು ಓತಪ್ರೋತವಾಗಿತ್ತು ಭಕ್ತಿ ಇವರಲ್ಲಿ. ಏಕನಿಷ್ಠ ಪೂರ್ಣ ಶ್ರದ್ಧಾ ಸಂಪನ್ನರಾಗಿದ್ದರು, ಪರಮ ಪ್ರೇಮಿ ಭಕ್ತರಾಗಿದ್ದರು. ಮಹಾಭಾರತದಲ್ಲಿ ಇವರಿಗೆ ಸರಿಸಮಾನರಾದ ಬೇರೊಬ್ಬ ಯಾವ ವೀರರು ಇರಲಿಲ್ಲ. ಯಾಕೆ? ಇವರು ಅಷ್ಟ ವಸುಗಳ ನಂತರ 9ನೇ ವಸು ಇವರು, ಸಾಮಾನ್ಯರಲ್ಲ. ನಾನು ಪಾಂಡವರೆಲ್ಲರನ್ನು ಎಂದೂ ಕೊಲ್ಲುವುದಿಲ್ಲ ಅಂತ ಹೇಳಿ ಮೊದಲೇ ಪ್ರತಿಜ್ಞೆ ಮಾಡ್ತಾರೆ. ಯಾವುದೋ ಒಂದು ವಿಷಯ ಬರ್ತಾರೆ ಸಂದರ್ಭ ಹೇಳಿರ್ತಾರೆ, ಯಾರು ಪಾಂಡವರನ್ನು ಕೊಲ್ಲುವುದಿಲ್ಲ, ಆದ್ರೂ ಪ್ರತಿ ದಿವಸ 10,000 ನಾನು ಕೊಲ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾರೆ ಎಂದು ದುರ್ಯೋಧನ ಎದುರುಗಡೆಯವರು ಪ್ರತಿಜ್ಞೆ ಮಾಡಿರ್ತಾರೆ. ಇದು ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಬರ್ತದೆ. ಇವರು ಕೌರವರ ಪಕ್ಷದಲ್ಲಿ ಪ್ರಧಾನ ಸೇನಾಪತಿಯ ಸ್ಥಾನದಲ್ಲಿದ್ದು 10 ದಿನಗಳವರೆಗೆ ಘೋರ ಯುದ್ಧ ಮಾಡ್ತಾರೆ. ಆನಂತರ ಶರಶೆಯಲ್ಲಿ ಮಲಗಿಕೊಂಡೇ ಎಲ್ಲರಿಗೂ ಮಹಾನ್ ಜ್ಞಾನೋಪದೇಶವನ್ನು ಮಾಡಿ ಉತ್ತರಾಯಣ ಬಂದ ನಂತರ ಸ್ವೇಚ್ಛೆಯಿಂದ ದೇಹ ತ್ಯಾಗ ಮಾಡ್ತಾರೆ. ಆಮೇಲೆ ಪ್ರತಿದಿನ ಭೀಷ್ಮಾಚಾರ್ಯ ಎದುರು ನಿಂತರೆ ಯಾರು ಸೋಲಿಸ್ತಕ್ಕಂಥವ್ರು ಯಾರಿದ್ದಾರೆ? ಸಾಧ್ಯನೇ ಇಲ್ಲ.
ಅವಾಗ ಸ್ವತಃ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಶ್ರೀಕೃಷ್ಣ ಪರಮಾತ್ಮನೇ ಕರ್ಕೊಂಡು ಹೋಗ್ತಾನೆ ದ್ರೌಪದಿಯನ್ನು ಕರ್ಕೊಂಡೋಗಿ ರಾತ್ರಿ ಯುದ್ಧದ ಗುಡಾರಗಳಲ್ಲಿ ಮಲಗಿರ್ಬೇಕಾದ್ರೆ ಹೋಗಿ ನಮಸ್ಕಾರ ಮಾಡ್ತಾರೆ ಭೀಷ್ಮಾಚಾರ್ಯರಿಗೆ. ಅವರು ಆಶೀರ್ವಾದ ಮಾಡ್ತಾರೆ, ಸುಮಂಗಲಿ ಭಾವ, ದೀರ್ಘ ಸುಮಂಗಲಿ ಭಾವ ಅಂತ. ಆಮೇಲೆ ನೋಡಿದ್ರೆ ಯಾರು ದ್ರೌಪದಿ. ದೀರ್ಘ ಸುಮಂಗಲಿ ಭಾವ ಅಂತಂದ್ರೆ ಏನು? ಅವ್ರ ಗಂಡಂದ್ರೆಲ್ಲ ಬದುಕೇ ಇರ್ಬೇಕಾನೆ, ಇಲ್ಲಾಂದ್ರೆ ಸುಮಂಗಲಿ ಹೆಂಗ ಆಗ್ತಾನೆ? ಹಂಗಾಗಿ ಹೇಳ್ತಾರೆ ಅವ್ರು, ಯಾರ ಮನೆ ಕರ್ಕೊ, ಯಾರಲ್ಲ ಕೃಷ್ಣನು ಗೊತ್ತು, ಓಹೋ ಇದೆಲ್ಲ ನಿನ್ನ ಲೀಲೆ ಪರಮಾತ್ಮನೆ ಅಂತೇಳಿ ಹೇಳ್ತಾರೆ. ಆಮೇಲೆ ಅದಾದ ಮಾರನೇ ದಿವಸವನ್ನೇ ಹೇಳ್ತಾರೆ, ರಾತ್ರಿ ಹೋಗಿ ಅಜ್ಜ ನಿಮ್ಮನ್ನ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆವಾಗಲೇ ಶಿಖಂಡಿಯನ್ನ ಜ್ಞಾಪಕ ಮಾಡ್ತಾರೆ. ಶಿಖಂಡಿಯನ್ನ ಕರ್ಕೊಂಡ್ ಬರ್ತಾರೆ, ರಥದಲ್ಲಿ ಕೂರಿಸ್ಕೊಂಡು. ಮಾರನೇ ದಿವಸ ಯುದ್ಧದಲ್ಲಿ ಶಿಖಂಡಿಯನ್ನು ನೋಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸ್ಟೋರಿ ಇದೆ ನೀವು ಅಂತ ಹೇಳಿದ್ದೇವೆ, ನಾವು ಹೇಳ್ಕೊಂಡ್ವಿ. ಇವರು ಅಸ್ತ್ರಶಸ್ತ್ರ ತ್ಯಾಗ ಮಾಡ್ತಾರೆ, ಆವಾಗ ಬಾಣಗಳಿಂದ ಹೊಡಿತಾರೆ ಭೀಷ್ಮಾಚಾರ್ಯರು. ಕೆಳಗೆ ಬೀಳ್ದಿರಾ ಬಾಣಗಳಿಂದ ಮಂಚದ ಮೇಲೆ ಅವ್ರನ್ನ ಕೆಳಗೆ ಬೀಳ್ದಿರ ಅಲ್ಲೇ ಮಲಗಿಸ್ತಾರೆ. ಆನಂತರ ಅವರು 8 ಸುಮಾರು ದಿವಸಗಳವರೆಗೆ ಆ ಯುದ್ಧ ಮುಗಿಯವರೆಗೂ ಬದುಕಿರ್ತಾರೆ. ಉತ್ತರಾಯಣ ಬಂದ ಮೇಲೆ ಅವರು ಆ ಬಾಣಗಳ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ಸುಮಾರು ರಾಜ್ಯದ ಬಗ್ಗೆ ಸಾಕಷ್ಟು ಧರ್ಮದ ಜ್ಞಾನವನ್ನ ಪಾಂಡವರಿಗೆ ಉಪದೇಶ ಮಾಡ್ತಾರೆ. ಅನಂತರ ವಿಷ್ಣು ಸಹಸ್ರನಾಮಗಳನ್ನು ಕೂಡ ಅವರೇ ಹೇಳ್ತಾರೆ. ಇದಾದ ನಂತರ ಉತ್ತರಾಯಣದವರೆಗೆ, ಯಾಕಂದ್ರೆ ಇಚ್ಛಾಮರಣಿ, ಅವ್ರಿಗೆ ಮರಣ ಬರೋದಿಲ್ಲ. ಅವ್ರು ಎಲ್ಲಿವರೆಗೆ ನನಗೆ ಮರಣ ಬೇಕು ಅಂತ ಬಯಸ್ತಾರ ಅಲ್ಲಿವರೆಗೆ ಮರಣ ನೋಡೋದಿಲ್ಲ ಅವರನ್ನ. ಹಾಗಾಗಿ ಉತ್ತರಾಯಣದವರೆಗೂ ಕಾದು ನೋಡ್ತಾರೆ. ಉತ್ತರಾಯಣ ಬರ್ತಾರೆ, ಅವಾಗ ಸ್ವೇಚ್ಛೆಯಿಂದ ದೇಹ ತ್ಯಾಗ ಮಾಡ್ತಾರೆ. ಇದಿಷ್ಟು ಭೀಷ್ಮಾಚಾರ್ಯರ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ತಂದೆ ಚಂತನ, ತಾಯಿ ಗಂಗಾದೇವಿ. ಇವರ ಹೆಸರು ಅಷ್ಟವಸುಗಳಲ್ಲಿ ಜ್ಯೋಹೋ ಎಂತಕ್ಕಂಥ 9ನೇ ವಸು ಇವರು. ಇವರ ಹೆಸರು ದೇವವ್ರತ. ಇವರು ತಂದೆಗಾಗಿ ಮಾಡಿದ ತ್ಯಾಗದಿಂದಲೇ ಇವರಿಗೆ ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಯಿಂದಲೇ ಇವರಿಗೆ ಭೀಷ್ಮ ಅಂತೇಳಿ ಹೆಸರಾಗ್ತದೆ. ಆ ಭೀಷ್ಮಾಚಾರ್ಯರ ಸದ್ಗುಣ ಸಂಪನ್ನಗಳ ನೀಡಿ ಶಾಸ್ತ್ರ ಒಂದೇ ಅಲ್ಲ, ಶಾಸ್ತ್ರದಲ್ಲಿ ಕೂಡ ನಿಷ್ಠಾವಂತರಾಗಿದ್ರು. ಕೊನೆಗೆ 10 ದಿವಸಗಳ ಕಾಲ ವಿಶೇಷವಾದ ಯುದ್ಧವನ್ನ ಮಾಡ್ತಾರೆ. ಅನಂತರ ಪಂಪಶಿಯ ಮೇಲೆ ಮಲಗಿ ಜ್ಞಾನೋಪದೇಶ ಮಾಡ್ತಾರೆ, ಧರ್ಮೋಪದೇಶ ಮಾಡ್ತಾರೆ. ಉತ್ತರಾಯಣದ ಕಾಲ ಬಂದ ನಂತರ ಇವರು ಸ್ವೇಚ್ಛೆಯಾಗಿ ದೇಹ ತ್ಯಾಗವನ್ನು ಕೂಡ ಮಾಡ್ತಾರೆ. ತಂದೆಯಿಂದ ಬಂದಿರತಕ್ಕಂಥ ವರವೇ ಈ ಇಚ್ಛಾಮರಣ. ತಂದೆ ಶಾಂತನ ಚಕ್ರವರ್ತಿ. ಇದಿಷ್ಟು ಭೀಷ್ಮಾಚಾರ್ಯರ ಸಂಕ್ಷಿಪ್ತ ಚರಿತ್ರೆ. ನಾಳೆ ಕರ್ಣನ ಬಗ್ಗೆ ವಿಚಾರ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನೋ ಭವತು ಸಹನೋ ಭುನಕ್ತು ಸಹ ವೀರ್ಯಂ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ. ಓಂ ಶಾಂತಿಃ ಶಾಂತಿಃ ಶಾಂತಿಃ.